ಶ್ರೀ ರಾಷ್ಟ್ರಮಾತೆ ಮಹಾಸ್ವಾಮಿಗಳ ಪಾದಕಮಲಕ್ಕೆ ನಮಸ್ಕರಿಸುತ್ತೆ. ಒಳಗೆ ನಮ್ಮ ಪಂಚಮಸಾಲಿ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿ ಒಳಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ. ಅದೇ ರೀತಿ ಕಾರ್ಯದರ್ಶಿಯಾದಂಥ ನಮ್ಮ ಮಾಧ್ಯಮ ಸಹೋದರರೇ, ಕಳೆದ ಹಲವಾರು ದಿನಗಳಿಂದ ರಾಜ್ಯದಲ್ಲಿ ಪಂಚಮಸಾಲಿಗಳ ಆರ್ಭಟ ಜೋರಾಗಿದೆ. ತಮ್ಮೆಲ್ಲರಿಗೂ ಗೊತ್ತಿದೆ. ಬಸವನಗೌಡ ಪಾಟೀಲ್ ಯತ್ನಾಳ್ರವರನ್ನು ಉಚ್ಚಾಟನೆ ಮಾಡಿದ ಬಳಿಕ ಪಂಚಮಸಾಲಿಗಳ ಶಕ್ತಿ ಏನು ಅಂತನ್ನೋದು ಇಡೀ ರಾಜ್ಯದ ತುಂಬೆಲ್ಲ ಹಾಗೂ ರಾಷ್ಟ್ರದ ತುಂಬೆಲ್ಲ ತನ್ನ ಶಕ್ತಿ ಪ್ರದರ್ಶನವನ್ನು ಇವತ್ತು ಪಂಚಮಸಾಲಿ ಸಮಾಜ ಮಾಡ್ತಾಯಿದೆ. ಹಾಗೆ ಕಳೆದ 2 ದಿನಗಳ ಹಿಂದೆ ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂಥ ಪ್ರಬಣ್ಣ ಹುಣಸಿಕಟ್ಟಿಯವರು ಒಂದು ಮಾಧ್ಯಮಗೋಷ್ಠಿಯನ್ನು ಕರೆದುಬಿಟ್ಟು ಪತ್ರಿಕಾ ಮಾಧ್ಯಮದವ್ರ ಮುಖಾಂತರ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳಿಗೆ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ರವರಿಗೆ ಸಮಾಜದ ಬೆಂಬಲ ಇಲ್ಲ ಅಂತಂದವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅದನ್ನು ಖಂಡನೆಯನ್ನು ಮಾಡ್ತೀವಿ. ಯಾಕಂದರೆ ಪ್ರಬಣ್ಣ ಹುಣಸಿಕಟ್ಟಿ, ಮಲ್ಲಾಪುರವರು, MS ಮಲ್ಲಾಪುರವರು ಹಾಗೂ ನೀಲಕಂಠ ಅಸೂಟಿ, ಮೋಹನ್ ಲಿಂಬಿಕಾಯಿ, ರಾಜಶೇಖರ್ ಮೆಣಸಿನಕಾಯಿ ಇವರೆಲ್ಲ ಅದಾರಲ್ಲ, ಇವರು ಸಮಾಜದ ಆಸ್ತಿಗಳನ್ನು ತಮ್ಮ ಸ್ವಂತಕ್ಕೆ ದುರ್ಬಳಕೆ ಮಾಡಿಕೊಂಡಾರ. ಅದಕ್ಕೆ ಸಂಬಂಧಪಟ್ಟ ಇವತ್ತು ದಾಖಲೆಗಳನ್ನು ಮಾಧ್ಯಮದ ಮುಖಾಂತರ ಇವತ್ತು ರಾಜ್ಯದ ಜನತೆಗೆ ನಾನು ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಹಲವಾರು ಸರ್ಕಾರಗಳು 2008ರಿಂದ 2025ರವರೆಗೂ ಕೂಡ ನಮ್ಮ ರಾಜ್ಯ ಸರ್ಕಾರಗಳು ನಮ್ಮ ಕೂಡಲ ಸಂಗಮದ ಪಂಚಮಸಾಲಿ ಪೀಠಕ್ಕೆ ಎಷ್ಟೆಷ್ಟು ಅನುದಾನಗಳನ್ನು ಕೊಟ್ಟಿದ್ದಾರಲ್ಲ, ಆ ಎಲ್ಲ ಅನುದಾನಗಳನ್ನು ಹುಬ್ಬಳ್ಳಿಯ ಬ್ಯಾಂಕಲ್ಲಿ ತಮ್ಮ ಸ್ವಂತಕ್ಕೂ ಉಪಯೋಗಿಸ್ಕೊಂಡಿರುವಂಥ ದಾಖಲೆಗಳನ್ನು ಅವರು ಇವತ್ತು ಬಿಡುಗಡೆ ಮಾಡಬೇಕು. ಎಲ್ಲ ಎಷ್ಟೆಷ್ಟು ಬಿಡುಗಡೆ ಆಗೈತೆ ಅನ್ನೋದನ್ನು ನಾನು ಮಾಧ್ಯಮದ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತೀನಿ. ಈ ಎಲ್ಲ ವಿಷಯಗಳನ್ನು ಒಳಗೊಂಡಂತೆ ಇವತ್ತು ಸಮಾಜ ಜಾಗೃತರಾಗಿದೆ. ಸಮಾಜ ಇವ್ರ 4 ಮಂದಿಗಳ ಸ್ವತ್ತಲ್ಲ. ಸಮಾಜ ಯಾರಪ್ಪನ ಮನೆ ಸ್ವತ್ತೂ ಅಲ್ಲ. ಸಮಾಜದೊಳಗೆ ಇಡೀ ರಾಜ್ಯದೊಳಗೆ ಪ್ರತಿಯೊಬ್ಬ ವ್ಯಕ್ತಿನೂ ಇವತ್ತು ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡು ಸಮಾಜದ ಬಗ್ಗೆ ಜಾಗೃತಿಯನ್ನು ಹಾಕ್ಕೊಂಡು ಸಮಾಜ ವಿಷಯಗಳನ್ನು ಮಾತಾಡ್ತಾ ಇದ್ದಾರೆ. ಆ ದಾಖಲೆಗಳನ್ನು ಕೊಡೋದು ಪೂರ್ವದೊಳಗೆ ಇವತ್ತು ನಿನ್ನೆ ಹೇಳಿಕೆ ಕೊಟ್ಟಿರುವಂಥ ನಮ್ಮ ಸಮಾಜದ ನಾಯಕರೊಬ್ಬರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯ ಬಗ್ಗೆ ಹಿರಿಯರಾಗಿರುವಂಥ ದಾವಣಗೆರೆ ಜಿಲ್ಲೆಯಿಂದ ಗದಗಿಗೆ ಬಂದು ನಿನ್ನೆ ಅವ್ರು ಏನು ಹೇಳಿಕೆ ಕೊಟ್ಟಾರಲ್ಲ, ಆ ಹೇಳಿಕೆಯ ಬಗ್ಗೆ ತಮ್ಮ ಮಾಧ್ಯಮದ ಮುಖಾಂತರ ಅವರಿಗೂ ಮತ್ತು ಇಡೀ ಸಮಾಜಕ್ಕೆ ಸಂದೇಶವನ್ನು ಕೊಡಲಿಕ್ಕೆ ಆಗಮಿಸಿರುವಂಥ ಅಶೋಕ್ ಗೋಪನಾಳ್ರವರು ಈಗ ಆ ವ್ಯಕ್ತಿಗಳ ಬಗ್ಗೆ ಹಾಗೂ ಆ ಸಂಘಟನೆಗಳ ಬಗ್ಗೆ ಸ್ವಲ್ಪ ಅವ್ರು ಮಾತನಾಡ್ತಾ ಇದ್ದಾರೆ. ಅವ್ರು ಮಾತನಾಡಿದ ನಂತರ ಇವತ್ತು ಮಾಧ್ಯಮದ ಮುಖಾಂತರ ಈ ಒಂದು ಪತ್ರಗಳನ್ನು ನಾವು ಬಿಡುಗಡೆ ಮಾಡ್ತಾಯಿದ್ವಿ, ದಾಖಲೆಗಳನ್ನು. ಈಗ ಅಶೋಕ್ ಗೋಪನಾಳ್. ಪಂಚಮಸಾಲಿ ಸಮಾಜ ಬಾಂಧವರಿಗೆ ನಮಸ್ಸುತ್ತಾ. ನಿಂಬಿಕಾಯಿ, ಮೆಣಸಿನಕಾಯಿ, ಹುಣಸಿಕಾಯಿ, ಅಕ್ಕಿ, ರಾಗಿ, ಜೋಳ ಎನ್ನುವಂಥ ನಮ್ಮ ಸಮಾಜದ ಪ್ರಮುಖರು ನಿನ್ನೆ ಇಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ನಮ್ಮ ಸಮಾಜದ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯ ಮೂಡುವಂತೆ ಬಿಂಬಿಸುತ್ತಿದ್ದಾರೆ. ನಾವು 4 ವರ್ಷದಿಂದ ಪಾದಯಾತ್ರೆ ನಡೆಸೋ ಸಂದರ್ಭದಾಗ ನಾನು ಏನು ಹೆಸರುಗಳು ಹೇಳಿದ್ನಲ್ಲ, ಇವ್ರು ಯಾರನ್ನ ನಾವು ನೋಡೇ ಇಲ್ಲ. ಈ ರಾಜ್ಯದಾಗ 1,000 ಕಾರ್ಯಕ್ರಮ ನಡೆದ್ರೆ ನಾನು ಕಡಿಮೆ 900 ಕಾರ್ಯಕ್ರಮ ಭಾಗವಹಿಸಿದ್ದೀನಿ. ಪ್ರಬಣ್ಣ ಹುಣಸಿಕಟ್ಟಿ ಅವ್ರನ್ನ ಇವತ್ತಿನವರೆಗೂ ನಾನು ನೋಡಿಲ್ಲ. ರಾಜಶೇಖರ ಅವ್ರ ಮೆಣಸಿನಕಾಯಿ ಅವರು ಮೊಟ್ಟ ಮೊದಲನೇದಾಗಿ ಪೂರ್ವ ಸಭೆಗಳಿಗೆ ಬಂದರು ಬಿಟ್ಟರೆ ಪಾದಯಾತ್ರೆಗೆ ಬರಲಿಲ್ಲ. ಆದರೆ ಇವ್ರಿಗೆ ಏನು ನೈತಿಕತೆ ಐತಿ? ಮಠ ನಂದು, ಆಸ್ತಿ ನಂದು, ಇವ್ರು ಯಾರು ಕೇಳಿ ಬಳಸ್ಕೊಂತಂದ್ರೆ, ಯಾರು ಕೇಳಿ ಇವ್ರು ನಮ್ಮ ಆಸ್ತಿಗಳನ್ನ ಇವ್ರ ಹೆಸರು ಇಟ್ಕೊಂಡಾರೆ. ನೈತಿಕತೆ ಇರಬೇಕು ಮನುಷ್ಯನಿಗೆ. ಮೊದಲು ಸ್ವಚ್ಛಾರಿತ್ರ್ಯ ಇರಬೇಕು. ಆವಾಗ ನಾವು ಯಾರಿಗಾದ್ರೂ ನಿಂದನೆ ಮಾಡೋಕ್ಕೆ ಅವಕಾಶ ಸಿಗ್ತತಿ. ಅದಕ್ಕೆ ಎಲ್ಲ ಹಿರಿಕರಿಗೆ, ಮಾಧ್ಯಮಗೋಷ್ಠಿ ಮಾಡಿದಂಥ ಹಿರಿಕರಿಗೆ ಒಂದು ಸಂದೇಶ ಕೊಡ್ತಿದ್ದೀನಿ. ಸುಮ್ಮನೆ ಸಮಾಜಕ್ಕೆ ತಪ್ಪು ದಾರಿಗಳಿವಂಥ ಪ್ರಯತ್ನ ನೀವು ಮಾಡಬೇಡ್ರಿ. ಅದು ನಿಮ್ಮಿಂದ ಸಾಧ್ಯವಾಗದಂಥ ವಿಷಯ. ನೀವಿಲ್ಲಿ ಹುಬ್ಬಳ್ಳಿ ಪತ್ರಿಕಾಗೋಷ್ಠಿ ಮಾಡಿ ಸಮಾಜದ ವಿರುದ್ಧ ಬಸವನಗೌಡ ಪಾಟೀಲ್ ಯತ್ನಾಳ್ರ ಬೆಂಬಲ ಇಲ್ಲ ಅಂತ ನೀವು ಹೇಳ್ತೀರಿ. ನಿನ್ನೆ 1000 ಗಂಟಲೆ ಜನಗಳು ಸೇರಿ ಅವ್ರಿಗೆ ಸ್ವಾಗತ ಮಾಡಿ ರಾಮನವಮಿ ಕಾರ್ಯಕ್ರಮ ಮಾಡಿದ್ರು ಹುಬ್ಬಳ್ಳಿ ಒಳಗೆ. ನೀವು ತಡಿಬೋದಾಯ್ತಲ್ಲ, ಯಾರು ಹೋಗಬೇಡ್ರಿ ಅಂತೇಳಿ. ಸಮಾಜದವರೇ ಹೆಚ್ಚಿದ ಭಾಗವಹಿಸಿದರೆ ಹಿಂದುತ್ವ, ಎಲ್ಲ ಸಮುದಾಯದವ್ರ ಭಾಗವಹಿಸಿ ಅದನ್ನು ಬೆಂಬಲ ಕೊಡ್ತಾ ಇದ್ದಾರೆ. ಅದಕ್ಕೆ ಈ ಮಾಧ್ಯಮಕ್ಕೆಲ್ಲ ಅಷ್ಟೊಂದು ತುಷ್ಟಿ ಕೊಡುವಂಥ ಒಂದು
ಸಮಾಜದ ಮನೋಭಾವ ಇಲ್ಲ ಜನಗಳಿಗೆ. ಪೂರ್ಣ ಮಾಹಿತಿ ಐತಿ. ಮೊದಲು ಮಾಹಿತಿ ಇತ್ತೋ ಇಲ್ಲ ಗೊತ್ತಿಲ್ಲ, ಇವಾಗ ಎಲ್ರಿಗೂ ಮಾಹಿತಿ ಐತಿ. ಪಿನ್ ಟು ಪಿನ್ ಡೈಲಿ ಮಿನಿಮಮ್ 35-40 ಸಾವಿರ ಫೋಟೋಗಳು ಶೇರ್ ಆಗ್ತದೆ ಸಮಾಜದಲ್ಲಿ. ಎಲ್ರಿಗೂ ಮಾಹಿತಿ ಹೋಗ್ತೈತಿ. ಪ್ರತಿ ಹಳ್ಳಿಯಾಗ ಒಬ್ಬ ಮನೆಯಾಗ ಕುಂತಂತ ಹೆಣ್ಣು ಮಗಳಿಗೆ ಸಮೇತನೂ ಸಮಾಜ ಯಾವ ರೀತಿ ಹೋಗ್ತೈತಿ, ಯಾವ ದಿಕ್ಕಿನ ಹೋಗ್ತೈತಿ, ಸಮಾಜಕ್ಕೆ ಯಾರು ದುಡಿತಿದಾರೆ ಅಂತ ಗೊತ್ತಾಗ್ತೈತಿ. ವಿಜಯಾನಂದ ಕಾಶ್ಯಪ್ನವರೇ, ನೀವು ಅವರು ಬದಲಿ ಮಾಡ್ತಾನೆ ಇವರು ಬದಲಿ ಮಾಡ್ತಾನೆ ಅನ್ನೋದು ಒಂದು ಕಡೆ ಇಡ್ರಿ. ಫಸ್ಟ್ ನೀವು ನೆಟ್ಟಿಗೆ ಒಂದು ಕಡೆ ನೇರವಾಗಿ ನಿಂದಿರ್ರಿ. ನೀವು ಮೊದಲು ಯಾರು ಬದಲಿ ಮಾಡ್ತೀರಿ ನೀವು? ಈ BJP ಸರ್ಕಾರ, BJP ಪಕ್ಷ ನಮಗೆ 2D ಅಂತ ಒಂದು ಮೀಸಲಾತಿ ಕೊಡ್ತು. ನಾವು 2A ಕೇಳಿದ್ದೆವು, ಅವ್ರು 2D ಕೊಟ್ಟರೆ ಇರಲಿ. ನೀವು ಅವತ್ತೇನು ಹೇಳಿದ್ರಿ? ನೀವು ನಾ 2Dನ ತಿರಸ್ಕಾರ ಮಾಡಿ ನೀವು ಹೊರಗಡೆ ಹೋಗಿ ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರಿ. ನೀವು ನಮಗೆ ನಿಜವಾಗ್ಲೂ ಗೊತ್ತಿಲ್ಲ ಸ್ವಾಮಿ. ನೀವು ಇಲ್ಲಿವರೆಗೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂತ ನನಗೆ ಗೊತ್ತಾಗಿದ್ದೆ ನಿನ್ನೆ ನೀವು ಪ್ರೆಸ್ ಮೀಟ್ನಾಗ ಹೇಳಿದ ಮೇಲೆ. ನೀವು ರಾಷ್ಟ್ರೀಯ ಅಧ್ಯಕ್ಷರಂತಲೇ ಗೊತ್ತಿಲ್ಲ ನಮಗೆ. ನೀವು ರಾಜೀನಾಮೆ ಕೊಟ್ಟಿದ್ದಾರೆ, ಅವ್ರು ರಾಜೀನಾಮೆ ತಿಳ್ಕೊಂಡೆ ನಾವು. ಹೌದು, ನಾವು ಪಾದಯಾತ್ರೆ ಸಂದರ್ಭದಾಗ BJ ಅಜಯ್ ಕುಮಾರ್ ದಾವಣಗೆರೆ ಅವರು ಮುಂದಿನ ಒಬ್ಬ MLA ಅಭ್ಯರ್ಥಿ. ನಾವು ಸಮಾಜದಾಗ ಎಲ್ಲ ಪಕ್ಷದವರು ಎಲ್ಲ ಮುಖಂಡರನ್ನು ನಾವು ಬಿಂಬಿಸೋದು, ಸಾಮಾಜಿಕ ಜಾಲತಾಣದಾಗ ಅವರ ಭಾವಚಿತ್ರಗಳನ್ನ ಹಾಕೋದು ನಮ್ಮ ಧರ್ಮ ಇದೆ. ನಮ್ಮವ್ರು ಬೆಳೀಲಿ ಅನ್ನೋ ಉದ್ದೇಶದಿಂದ ವಿಜಯಾನಂದ ಕಾಶ್ಯಪ್ರವ್ರು ನನಗೆ ಫೋನ್ ಮಾಡ್ತಾರೆ, ನೀವು ಅಜಯ್ ಕುಮಾರ್ ಫೋಟೋ ಯಾಕೆ ಆಗ್ತದೆ ನೀನು ಸಾಮಾಜಿಕ ಜಾಲತಾಣಕ್ಕೆ? ಹೌದು ರೀ ಮಾವರ, ಏನಾಯಿತು? ಇಲ್ಲ, ಆತ ಸಮಾಜಕ್ಕೆ ಕೆಲಸ ಮಾಡ್ತಾರಲ್ಲ, ನೀನು ಹಾಕ್ಬೇಡ. ಸರಿ ಬಿಟ್ರಿ, ಹಾಕೋದು ಬಿಟ್ಟೆ. ನೀನು ವಿಜಯಾನಂದ ಕಾಶ್ಯಪ್ಪನವರೇ, ಸುವರ್ಣಸೌಧದಾಗ ನಡೆದಂಥ ಘಟನೆಗಳ ಕೈ ನೆನಪುಗಳು ನಿಮಗೆ ನೆನಪೈತಲ್ಲ ಗೊತ್ತಿಲ್ಲ. ಇಡೀ ಸಮುದಾಯ ಸರ್ಕಾರದ ವಿರುದ್ಧ, ಸಿದ್ದರಾಮಯ್ಯನ ಸರ್ಕಾರದ ವಿರುದ್ಧ ಹೋರಾಟ ಮಾಡೋಕೆ ನಾವು ಶಸ್ತ್ರಸಜ್ಜಿತರಾಗಿ ಬಂದಂಥ ಸಂದರ್ಭದಲ್ಲಿ ನೀವೇನು ಹೇಳಿದ್ರಿ? ಇಲ್ಲ, ಅವ್ರು ನಾಳೆ ಮೀಟಿಂಗ್ ಮಾಡ್ತಾರಂತೆ, ಹೇಳ್ತಾರಂತೆ, ಕೇಳ್ತಾರಂತೆ. ಇದೇ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ನೀವೇನು ಹೇಳಿದ್ರಿ? ಅವ್ರು ಮೀಟಿಂಗ್ ಮಾಡ್ತಾರಂದ್ರೆ ನಿಮಗೆ ಅವಕಾಶ ಕೊಡೋಕೆ ತಯಾರಿಲ್ಲ. ನೀನು ಇವತ್ತೇ ಸ್ಟ್ರೈಕ್ ಮಾಡೋಕೆ, ಇವತ್ತೇ ಅವ್ರ ಮನೆ ಮುಂದೆ ಧರಣಿ ಮಾಡ್ಬೇಕಂತಿದ್ದಲ್ಲಪ್ಪ. ಅಂದರೆ ಸರ್ಕಾರಗಳು ಬದಲಾವಣೆ ಆದ ತಕ್ಷಣ ನಿಮ್ಮ ಮನಸ್ಸುಗಳು ಬದಲಾವಣೆ ಆಗ್ತಾವ. ನೀವು ಹೋರಾಟಕ್ಕೆ ಬಂದ ಸಂದರ್ಭದಲ್ಲಿ ಸ್ವಾಮಿ ನೀನು MLA ಆಗಿರಲಿಲ್ಲ. MLA ಆಗಿದ್ರೆ ನೀನು ಹೋರಾಟಕ್ಕೂ ಬರ್ತಿರ್ಲಿಲ್ಲ. ನಿಮ್ಮ ಮಾಜಿ ಆದ್ರೆ ಅಷ್ಟೇ ಬರೋರು. 1-2-3 ಜನ ಮಾಜಿಗಳದಾರ್ರಿ. ಸಮಾಜದ ಎಷ್ಟೆಷ್ಟು ದುಡ್ಡು ಹೊಡೆದಾರ ಅಂತೇಳಿ ಇವತ್ತು ಹೇಳಲ್ಲ. ನೆಕ್ಸ್ಟ್ ಮುಂದಿನ ನಾನು ಪ್ರೆಸ್ ಮೀಟ್ನಾಗ ಹೇಳ್ತೀನಿ. ಅವ್ರ ಅಂಕಿ ಅಂಶ, ಅವ್ರ ಹೆಸರು, ಕುಲ, ಗೋತ್ರ ಪೂರ್ತಿ ಕೊಡ್ತೀನಿ. ಹೇಳ್ಬಾರ್ದು, ಹೇಳಿದ್ರೆ ನಿಮ್ಮನ್ನು ಜನ ಕಲ್ಲಲ್ಲಿ ಹೊಡಿತಾರೆ ಅಂತ ಸುಮ್ಬಿಟ್ಟು ನಾವು. ಇವು ನಮ್ಮ ಮಠದಾಗ ಅವ್ರನ್ನ ಬದಲಾವಣೆ ಮಾಡ್ತೀವಿ, ಇವ್ರನ್ನ ಬದಲಾವಣೆ ಮಾಡ್ತೀವಿ. ನೀವು ವಿಜಯಾನಂದ ಕಾಶ್ಯಪ್ನವ್ರು ನಿಜವಾಗ್ಲೂ ಕೂಡಲ ಸಂಗಮನಾಥನ ಆಣ್ಯಾಗ, ಕೂಡಲ ಸಂಗಮನಾಥನ ತಲೆ ಮೇಲೆ ಕಾಲ ಮೇಲೆ ಕೈ ಇಟ್ಟು ನಂದು ಒಂದೇ ಒಂದು ಈಟಿಗೆ ಪಂಚಮಸಾಲಿ ಸಮಾಜದ ಮಠದ ಒಳಗೆ ನಂದು ಒಂದು ಈಟಿಗೆ ಸ್ವಂತದ್ದು ನಾನು ಕೊಟ್ಟಿನಿ ಅಂತ ನೀವು ಹೇಳ್ಬಿಟ್ರಿ. ನೋಡ ರೇ, ನೀವು ಕರೀತೀರಿ, ಮೊನ್ನೆ ಒಂದು ಮೀಟಿಂಗ್ ಮಾಡ್ತೀರಿ ಕೂಡಲ ಸಂಗಮದಾಗ. ಒಬ್ಬನೇ ಒಬ್ಬ ಜಿಲ್ಲಾಧ್ಯಕ್ಷ ಬಂದಿಲ್ಲ, ಅಲ್ಲಿ ಒಬ್ಬನೇ ಒಬ್ಬ ತಾಲೂಕಾಧ್ಯಕ್ಷ ಬಂದಿಲ್ಲ. 60,000-70 ಸಾವಿರ ಸಮಾಜ ಬಾಂಧವರು ಉನಗುಂದ ತಾಲೂಕಿನಾಗದ. ನಿಮ್ಮ ಜೊತೆಗೆ ಆ ಕಾರ್ಯಕ್ರಮಕ್ಕೆ ಬಂದು ಬೆರಳೆಣಿಕೆ ಜನ 30-40 ಜನ ಮಾತ್ರ. ಅದು ನಮ್ಮವರು ಒಂದು 4 ಜನ ನಮ್ಮ ಲೀಡರ್ಸ್ ಹೋಗಿದ್ರು. ಅವ್ರು ಹೋಗಿದ್ದು ಏನಂದ್ರೆ ನಿಮಗೆ ತಿಳುವಳಿಕೆ ಹೇಳಕ್ಕೆ ಬಂದಿದ್ರು ಬಿಟ್ಟರೆ ನಿಮಗೆ ಬೆಂಬಲ ಕೊಡಕ್ಕೆ ಬಂದಿರಲಿಲ್ಲ ಅವರು. ಅದಕ್ಕೆ ಸಾಹೇಬ್ರೆ, ಅವರು ಬದಲಾವಣೆ ಮಾಡ್ತೀನಿ, ಇವರು ಬದಲಾವಣೆ ಮಾಡ್ತಾರೆ ಅನ್ನೋದು ನನ್ನ ತಲೆಯಿಂದ ತೆಗೆದಾಕಿ ನೀವು ಮೊದಲು ನೆಟ್ಟನಿಂದ್ರೆ ನೀವು ಚುನಾವಣೆ ಬರ್ತಾವೆ ಹೋಗ್ತಾವೆ, ಗೆಲ್ತೀರಿ ಸೋಲ್ತೀರಿ, ಆದರೆ ಮನಸ್ಸು ಒಂದೇ ಥರ ಇರಲಿ. ಬಸವನಗೌಡರು ಏನು ಹೇಳ್ತಾರೆ ಗೊತ್ತಾ? ಒಂದು ಗ್ರಾಮ ಪಂಚಾಯತಿ ಸದಸ್ಯಕ್ಕೆ ಒಂದೇ ಮನೆಯಾಗೆ 2 ಅಣ್ಣ ತಮ್ಮ ಮರ್ಡರ್ ಆಗಿದೆ, ಕೊಲೆಗಳಾಗಿದೆ, ಇತಿಹಾಸಗಳದು, ಮಾಧ್ಯಮದವ್ರು ಎಲ್ಲರೂ ನೋಡ್ಯಾರ. ಬರೀ ಒಂದು ಗ್ರಾಮ ಪಂಚಾಯತಿ ಸದಸ್ಯ ಯಾಕೆ? ಬೊಮ್ಮಾಯಿ ಅವರು ಹೇಳ್ತಾರೆ, ಯತ್ನಾಳ್ ಸಾಹೇಬ್ರೆ ನೀವು ಹೋರಾಟದಿಂದ ಹೊರಗೆ ಬರ್ರಿ, ನಿಮಗೆ ಯಾವುದೇ ಹುದ್ದೆ ಕೇಳ್ತೀರಿ, ಸಚಿವ ಸಂಪುಟದಾಗೆ ಎಂಥ ಖಾತೆ ಬೇಕು ಕೊಡ್ತೀನಿ ಅಂತ ಹೇಳ್ತಾರೆ ಬೊಮ್ಮಾಯಿ. ಅದಕ್ಕೇನು ಉತ್ತರ ಕೊಡ್ತಾರೆ ಬಸವನಗೌಡರು? ನಿನ್ನ ಮಂತ್ರಿ ಪದವಿ ಬೇಡ, ಕಂತ್ರಿ ಪದವಿನೂ ಬೇಡ, ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಕೊಡು ಅಂತ ಕೇಳ್ತಾರೆ. ಅಂದರೆ ಇಂಥ ಧೀಮಂತ ನಾಯಕರು ನಾನು ನೋಡಿದಂಗೆ ಯಾರಿಲ್ಲ. ಮಂತ್ರಿ ಪದವಿ ತಿರಸ್ಕಾರ ಮಾಡ್ರಿ ಅಂತಾರೆ ಯಾರಲ್ಲ. ಆದರೆ ನಮ್ಮ ನಾಯಕರು ಅದಾರಲ್ಲ. ಮತ್ತು ಇಂಥ ನಾಯಕನಿಗೆ ಇವತ್ತು ಕಷ್ಟ ಬಂದತಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಕಷ್ಟ ಬಂದಾಗ ಅವ್ರ ಜೊತೆ ನಿಂತೀವಿ, ವಿನಾಯಕ್ ಕುಲಕರ್ಣಿ ಅವ್ರಿಗೆ ಕಷ್ಟ ಬಂದಾಗ ಅವ್ರ ಜೊತೆ ನಿಂತೀವಿ. ವಿಜಯಾನಂದ ಕಾಶ್ಯಪ್ಪನವರೇ, ನಿಮ್ಮನೆಗೆ ನಿಮ್ಮ ಶ್ರೀಮತಿಗೆ, ನನ್ನ ಅಕ್ಕನಿಗೆ ವೀಣಾ ಕಾಶ್ಯಪ್ಪನವ್ರಿಗೆ ಟಿಕೆಟ್ ತರಕಿದೆ, ಅಜ್ಜನ ಕರ್ಕೊಂಡು ಹೋಗಿದ್ದೆಲ್ಲ ಮಾರೆ ಡೆಲ್ಲಿಗೆ. ಅವಾಗ ಯಾರು ಗೌರವ ನಿಂದ್ರು ಸಮಾಜ? ಅವಾಗ ನೀನು ಹೇಳ್ಬೇಕಾಯ್ತು, ಸಮಾಜ ಯಾಕೆ ಬೆಳೆಸ್ಕೊಂಡು ನೀನು ಅಜ್ಜನ ಯಾಕೆ ಕರ್ಕೊಂಡು ಹೋಗಿದ್ದು ನೀನು? ಯಾರಿಗೇ ಆಗಲಿ ಅಜ್ಜಾರು ಹೇಳ್ಯಾರೆ, ಒಬ್ಬ ದನಕಾಯನಿಂದ ಹಿಡಿದು ಪ್ರಧಾನಮಂತ್ರಿ ನಮ್ಮವ್ರು ಯಾರು ಅದಾರ ಅಂದ್ರೆ ಅಲ್ಲಿ ತನಕ ನನ್ನ ಬೆಂಬಲ ಐತಿ. ಬರೇ ಪ್ರಧಾನಮಂತ್ರಿ ಬೆಂಬಲ ಅಲ್ಲ, ದನಕಾಯ ಹುಡುಗ ಪಂಚಮಸಾಲಿ ಸಮಾಜದ ಯಾರಾದ್ರು ಅದನ್ಗೂ ನಾನು ಬೆಂಬಲ ಕೊಡ್ತೀನಿ ಅಂತ ಅಜ್ಜಾರು ಹೇಳ್ಯಾರ. ಅಂದರೆ ಅವ್ರ ಕಷ್ಟ ಸುಖಕ್ಕೆ ನಾವು ಜೊತೆ ನಿಲ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಮಾತಾಡಿದ್ದಾರೆ. ಪಾದಯಾತ್ರೆ ಸ್ಟಾರ್ಟ್ ಆದ ಸಂದರ್ಭದಾಗ 12ನೇ ದಿವಸದಾಗೆ
ಲಿಂಬಿಕಾಯಿ ಅವರು ಅವ್ರ ಅಳಿಯಂಗೆ ಕಳಿಸ್ತಾರೆ ಗುರುಗಳ ಹತ್ರ. ಯಡಿಯೂರಪ್ಪನವ್ರು ನನಗೆ ಹೇಳಿದ್ದಾರೆ, ನಿಮ್ದೇನು ಕಮಿಟ್ಮೆಂಟ್ ಐತಿ, ನೀವೇನು ಮಾತಾಡ್ರಿ, ನಾನು ಅದಕ್ಕೆ ರೆಡಿ ಇದ್ದೀನಿ ಕೊಡೋಕ್ಕೆ. ಅಂದರೆ ಒಬ್ಬ ಸಮಾಜದ ಗುರುಗಳನ್ನ ಹಣ ಕೊಟ್ಟು ಖರೀದಿ ಮಾಡುವಂಥ ಮನೋಭಾವ ಯಡಿಯೂರಪ್ಪನವ್ರದ್ದು. ಯಡಿಯೂರಪ್ಪನವ್ರು ಕಳಿಸಿದ್ದಾರೆ ಯಾರಿಗೆ? ಮೋಹನ್ ಲಿಂಬಿಕಾಯಿ ಅಳಿಯವರಿಗೆ. ನೀವೇನು ಮಾಡಿರಿ, 2 ದಿವಸ ಪಾದಯಾತ್ರೆ ಮಾಡಿರಿ, ಕೈ ಚೆನ್ನಾಗಲ್ಲ ಕಾಲು ಚೆನ್ನಾಗಲ್ಲ ಅಂತೇಳಿ ಮಲಗಿಬಿಡ್ರಿ, ಮಠಕ್ಕೆ ಹೋಗಿ ಅಂತ ಹೇಳಿದ್ದಾರೆ. ಆದರೆ ನೀವು ರೊಕ್ಕಕ್ಕೆ, ನಿಮ್ಮ ಹಣಕ್ಕೆ, ನಿಮ್ಮ ಐಶ್ವರ್ಯಕ್ಕೆ ಯಾವುದೇ ಕಾರಣಕ್ಕೆ ನಮ್ಮ ಗುರುಗಳು ತಲೆಬಾಗಲಿಲ್ಲ. ಪೂರ್ಣ 718 ಕಿಲೋಮೀಟರ್ ಪಾದಯಾತ್ರೆ ಮುಗಿಸಿದ್ರು. ಚಿಕ್ಕನಗೌಡರಿಗೂ ಯಡಿಯೂರಪ್ಪನವ್ರಿಗೂ ಸಂಬಂಧ ಇತ್ತು. ಇದು ಯಡಿಯೂರಪ್ಪನವ್ರ ಮಗ ವಿಜೇಂದ್ರ ಅವರ ಕುತಂತ್ರ. ಇದು ಆತನ ಏನು ನಿರ್ದೇಶನದಂತೆ ಇವ್ರು ಬಂದು ಪ್ರೆಸ್ ಮೀಟ್ ಮಾಡ್ತಾರೆ ಚಿಕ್ಕನಗೌಡ್ರೆ ಇವಾಗ ಮಾಜಿ ಇದ್ದೀರಿ, ಪರ್ಮನೆಂಟ್ ಮಾಜಿ ಆಗಬೇಡ್ರಿ, ಮತ್ತು ಅಲ್ಲಿ ಶಾಸಕರಾಗಬೇಕಂದ್ರೆ ಸಮಾಜ ವಿರುದ್ಧ ಮಾತಾಡಬಾರ್ದು, ಸಮಾಜದ ಗುರುಗಳ ಬಗ್ಗೆ ಮಾತಾಡಬಾರ್ದು. ನಿಮಗೆ ಸಮಾಜದ ಪ್ರೀತಿ ಇದ್ರೆ ಬರ್ರಿ, ದುಡಿರಿ, ಎಷ್ಟಾಗುತ್ತೆ ಅಷ್ಟು ದುಡೀರಿ, ಸಾಕು ಸುಮ್ಮನೆ ಕುಂದ್ರಿ. ಯಾವ ಶತಮಾನದಾಗೂ ಯಾವ ಇದ್ರೊಳಗೂ ಸಾಧ್ಯನೇ ಇಲ್ಲ. ಯಾಕಂದ್ರೆ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಏನು ಮಾಡ್ಯಾರ ಅನ್ನೋದು ಎಲ್ಲರಿಗೂ ಗುರ್ತೈತಿ. ಪ್ರತಿಯೊಂದು ಹಳ್ಳಿ ಬಿಟ್ಟಿಲ್ಲ, ಪ್ರತಿಯೊಂದು ತಾಲೂಕು ಬಿಟ್ಟಿಲ್ಲ, ಪ್ರತಿಯೊಂದು ಜಿಲ್ಲಾನೂ ಬಿಟ್ಟಿಲ್ಲ. ಅದಕ್ಕೆ ಯಾಕಂದ್ರೆ ಗುರುಗಳು ಏನು ಪಂಚಮ ಶಾಲೆಯರು ಯಾರು ಅನ್ನೋದು ಎಲ್ಲಿ ಜಿಲ್ಲಾದೊಳಗೆ, ಎಲ್ಲಿ ತಾಲೂಕಿನೊಳಗೆ, ಎಲ್ಲಿ ಗಲ್ಲಿ ಒಳಗೆ ಐತಿ ಅನ್ನೋದು ಎಲ್ಲರಿಗೂ ಗುರ್ತೈತಿ. ಇವ್ರಿಗೆ ಏನಾಗೈತೆ ಅಂದ್ರೆ ಪಾಪ ಕೆಲವು ಮಂದಿ ಸಂಕಟ ಆಗೈತಿ, ಭಾಳ ತ್ರಾಸ ಮಾಡ್ಕೊಂಡ್ರೆ ಅವ್ರು. ಯಾಕಂದ್ರೆ ಕೂಡಲ ಸಂಗಮಲ್ಲಿದ್ದ ಹಿಡ್ಕೊಂಡು ಅಪ್ ಟು ಬೆಂಗಳೂರು ಮಠ 750 ಕಿಲೋಮೀಟರ್ ಪಾದಯಾತ್ರೆ ಮಾಡಿದಾಗ ಇವ್ರು ಯಾರು ಪುಣ್ಯಾತ್ಮ ಯಾರಿದ್ದಿಲ್ಲ. ಇಲ್ಲಿ ಗದಲಿದ್ದ ಹೋಗ್ಬೇಕಾರೆ ಮಂದಿ ಕರ್ಕೊಂಡು ಹೋಗ್ಬೇಕಾರೆ 1 ರೂಪಾಯಿ ಕೊಟ್ಟಿಲ್ಲ ಇವ್ರು. ಪಟ್ಟಿ ಹಾಕಿವಿ, ದರೊಬ್ಬರು ಒಂದೊಂದು ಗಾಡಿ ರೊಕ್ಕ ಒಬ್ಬೊಬ್ರಿಗೆ ಹೇಳಿ ಕಾಸು ರೊಕ್ಕ ಕೊಟ್ಟು ಗಾಡಿ ತರಿಸ್ಕೊಟ್ರ. ಹಿಂದಕ್ಕೆ ಸಿಸಲಪ್ಪ ಬಿದೂರು ಇದ್ದಾಗ ಸದ್ಯ ಪಾಪ ರಾತ್ರಿ 10 ಮೀಟರ್ ರೊಕ್ಕ ಕೊಟ್ಟು ಅವ್ರ ಗಾಡಿಗೆ. ಅಂಥ ಪುಣ್ಯಾತ್ರ ನೆನೆಸ್ಬೇಕಾಗತ್ತೆ ನಾವು. ಇವ್ರ ಕಡ್ಲಿದ್ದು ಏನೂ ಇಲ್ಲ. ಇಲ್ಲಿ ಗದಗಿನೊಳಗೆ ಒಂದು ಜಾಗ ಐತಿ, ಸಿಸಲಪ್ಪ ಬಿದೂರು MLA ಆದಾಗ 2008 ಆ ಥರ ಜಾಗ ಕೊಟ್ಟರು. ಅದನ್ನು ಒಬ್ಬರು ನಮ್ಮಂಥ ಸಮಾಜ ಬಾಂಧವ್ರು ಅದಕ್ಕೆ ರೊಕ್ಕ ಕೊಟ್ಟು ಖರೀದಿ ಮಾಡಿ ಇಟ್ಕೊಂಡ್ರ ಜಾಗ. ಅದನ್ನು ಖರೀದಿ ಮಾಡಿದ ಮೇಲೆ 8 ವರ್ಷ ಕಲ್ಯಾಣ ಮಂಟಪ ಕಟ್ಟಬೇಕಂತ ತೊಗೊಂಡಿರ್ತಾರೆ ಜಾಗ. ಅವರು ತೊಗೊಂಡ ಮೇಲೆ ಅವ್ರ ಹೆಸರು ಆದಮೇಲೆ ಟ್ರಸ್ಟ್ ಹೆಸರು ಆದಮೇಲೆ ಅದನ್ನು ಡೆವಲಪ್ಮೆಂಟ್ ಮಾಡ್ಕೊಂಡು ಕಟ್ಟಬೇಕಂತ ಐತದ ನಿಯಮಾವಳಿ ಪ್ರಕಾರ ಇರೋದಂಥದ್ದು. ನಗರಾಭಿವೃದ್ಧಿ ಪ್ರಾಧಿಕಾರ ತೊಗೊಂಡಿದ್ದು ಅದನ್ನು. ಇವರು CA ಪ್ಲಾಟ್ನ ತೊಗೊಂಡು ಕಾಯಿಸಿ 14 ವರ್ಷ ಆದ್ರೂ ಇನ್ನೂ ಏನೂ ಇಲ್ಲ, ಅದು ಕಟ್ಟೋದಿಲ್ಲ. ನಾವು ಗುದ್ಲಿ ಪೂಜೆ ಮಾಡೀವಿ 4 ವರ್ಷ ಆತು. ನಾನೇ ಗುದ್ಲಿ ಹಾಕಿನಿ, ಅದು ಗುದ್ಲಿ ಮಣ್ಣನಾಗೈತಿ. ಯಾಕಂದ್ರೆ ನಾಚಿಗೆ ಬರುತ್ತೆ ನಮ್ಗೆ ಹೇಳಕ್ಕದ. ಈ ಪುಣ್ಯಾತ್ಮರು ಏನು ಕಟ್ಲಾರ್ದಕ್ಕೆ ಮಾಡ್ಲಾರ್ದಕ್ಕೆ 2 ಟ್ರಸ್ಟ್ ಅದ ನಮ್ಮ. ನೋಡ್ರಿ ಗದಗ ಜಿಲ್ಲಾ ಪಂಚಮಸಾಲಿ ಸಮಾಜದ ಹಣೆಬರ ಹೆಂಗೈತಂದ್ರೆ ಇವ್ರು ಕಟ್ಲಾರ್ದಕ್ಕೆ 2 ಟ್ರಸ್ಟ್ ಆದವು. ಒಂದು ರಾಷ್ಟ್ರೀಯ ಪಂಚಮಸಾಲಿ, ಒಂದು ಗದಗ ಜಿಲ್ಲಾ ಪಂಚಮಸಾಲಿ. ಎಂಥ ದುರಂತಪ್ಪ ಅಂದ್ರೆ ನಮ್ಮ ಗದಗ ಜಿಲ್ಲಾದಂದ್ರೆ ಬರೀ ಹುಟ್ಟಾಗೋದಷ್ಟೇ ಕೆಲಸ ಇವ್ರದ ಮುಗಿತದ. ಹುಟ್ಟಾಗ ಏನು ದೊಡ್ಡದ, ಸಣ್ಣ ಹುಡುಗರು ಹುಟ್ಟಾಕ್ತಾರೆ. ಅದನ್ನ ದನ ಕಾಯ ಹುಡುಗನ ಹುಟ್ಟಾಕ್ತಾನ. ಆದ್ರೆ ಇವರಲ್ಲಿ ಏನು ಮನವರಿಕೆ ಮಾಡ್ಬೇಕಂತಂದ್ರೆ ಹಿರಿಯರಾದ್ರೆ ಇವ್ರದ್ದು ಈಟ ತಪ್ಪು ದಾರಿಗೆ ಹೊಂಟ್ರ ಯುವಕರು ಏನು ಮಾಡಕ್ಕೆ ಸಾಧ್ಯ ಐತಿ? ಗುರುಗಳಾದರು ಪಾಪ ಅವ್ರ ಪಾಪ ನಿರಂತರವಾಗಿ ಎಂಡ್ರ ಮಕ್ಕಳ ನಿರಂತರ ಹೋರಾಟ ಮಾಡಾಕಂತಾರ. ಬಸವನಗೌಡ ಪಾಟೀಲ್ ಹತ್ರ ಸಾಹೇಬರ ಜೊತೆಯಲ್ಲಿ ಸಮಾಜ ಯಾಕೆ ಇರ್ಬೇಕಂದ್ರೆ ಮೊನ್ನೆ ಅಧಿವೇಶನದೊಳಗೆ ಮೊನ್ನೆ ಸಹಿತವಾಗಿ ಕೂಡ ಅವ್ರು ಮೊನ್ನೆ ಮತ್ತೆ MLA ಬಂದ್ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಧ್ವನಿ ಎತ್ತಿದ್ರು ಅವರು. ಅವ್ರ ಹಿಂದಕ್ಕೆ BJP ಸರ್ಕಾರ ಇದ್ದಾಗ ಸಚಿವ ಸಂಪುಟದೊಳಗೆ ನಿಮ್ಗೆ ಒಂದು ದೊಡ್ಡ ಪೋಸ್ಟ್ ಕೊಡ್ತೀನಿ ಅಂದ್ರು, ಬೇಡ ನಮ್ಮ 2A ಕೊಡಂದ್ರು. ಎಲ್ಲ ಕೇಳಿದ್ರು ಮತ್ತು ಗುರುಗಳು ಅವ್ರ ಜೊತೆ ನಿಲ್ಲೋದು ತಪ್ಪ ಅದನ್ನ. ನೀವು 4 ಮಂದಿ ಹೇಳಿದ್ರೆ ಯಾರು ಕೇಳುವಂಥವ್ರು ಯಾರು ಇಲ್ಲ ಇಲ್ಲದ್ರೊಳಗೆ. ತಾವು ದಯವಿಟ್ಟು ಪ್ರಥಮವಾಗಿ ತಾವು ಕಟ್ಟಿರಿ, ನೀವು ಮಠ ನೋಡ್ರಿ ಹೋಗಿ. ಯಾಕಂದ್ರೆ ಪತ್ರಿಕಾ ಮಾಧ್ಯಮರು ನಾವು ಹೇಳೋದಂದ್ರೆ ನಿಮಗೇನಿಲ್ಲ. ಯಾಕಂದ್ರೆ ನಾವು ಸಹಿತ ಬರ್ತೀವಿ, ಮಠ ನೋಡೋದ್ರಿಂದ 5 ವರ್ಷಕ್ಕೆ ಮಠ ಬೀಳ್ತೈತೆ ನಮ್ದು. ಕೂಡಲ ಸಂಗಮ ಪೀಠ ಐತಲ್ಲ ಕಟ್ಟಾರಲ್ಲ ಇವರೆಲ್ಲ ಪುಣ್ಯಾತ್ಮರು ಅಷ್ಟು ಕೂಡಿ ಪೀಠ ಬೀಳುತ್ತದೆ. ಇನ್ನೊಂದು 5 ವರ್ಷ ಬಿಟ್ರೆ ಮ್ಯಾಗ ಒಂದು ತಗಡಿ ಇಲ್ಲ, ಮಳೆ ಬಂದ್ರೆ ಸೋರ್ತದ, ಅದ್ರ ಬಗ್ಗೆ ಆಲೋಚನೆ ಇಲ್ಲ. ಮತ್ತೊಂದು ಕೂಡ ಹೋಗಿ ನೋಡ್ರಿ. ಯಾಕಂದ್ರೆ ಪ್ರಬಣ ಹುಣಸಿಕಟ್ಟು ಇರ್ಬೋದು, MS ಮಲ್ಲಾಪುರ ಇರ್ಬೋದು, ನೀಲ್ಕಂಠ ಅಸೂಟ್ರ್ ಇರ್ಬೋದು. ಮನೆ ಮೀಟಿಂಗ್ ಕರೆದು ನಾನು ಮಾಡಿವಿ. ಯಾರಿಗೆ ನೀಲ್ಕಂಠ ಅಸೂಟ್ರ್ ಮೀಟಿಂಗ್ ಕರೆದಿದ್ರು. ಇಲ್ಲ ಭಾಳ ಈಗಾರ ಬುದ್ಧಿ ಬಂದದ್ರಿ, ಒಂದು ಸ್ವಲ್ಪ ಲಘು ಕರೆದು ಬಿಡ್ರಿ ನಾವು ಬರ್ತೀವಿ ಅಂತಂದ್ರೆ ಅದಕ್ಕೆ ಕರೆದಿಲ್ಲ ಅಂತಾರೆ ಅವ್ರು. ಅಂದ್ರೆ ಇವು ಅಷ್ಟಿಗೆ ಐತೆ. ಅದನ್ನ ಯಾರ ಮಂತನಕ್ಕೂ ಯಾರು ಬರ್ಕೊಟ್ಟಿಲ್ಲ. ಸಮಾಜದಾಗ ಏನಪ್ಪ ಅಂದ್ರೆ ಎಲ್ಲರೂ ಕೆಲಸ ಮಾಡೋಕ್ಕಾಗಲ್ಲ. ಕೆಲವು ಮಂದಿನ ಕೊಟ್ಟಿರ್ತೈತೆ, ಅದನ್ನು ಎಲ್ಲರೂ ಮಾಡೋಕ್ಕಾಗಲ್ಲ. ನಾವು 1 ಕೊಟ್ಟಿದ್ದೀವಿ 2 ಕೊಟ್ಟಿದ್ದೀವಿ ಅಂದ್ರೆ ಅಷ್ಟು ಮಾಡೋಕ್ಕಾಗತ್ತ ಕೆಲಸನ. ಅದ್ರ ಜೊತೆ ಒಂದು ಟ್ರಸ್ಟ್ ಮಾಡಿರ್ತೈತಿ. ಮುಂಚೂಣವಾಗಿ ನೀವು ಆ ಕೆಲಸನ ಮಾಡಬೇಕು, ಅದನ್ನ ಅಭಿವೃದ್ಧಿ ಮಾಡ್ಬೇಕಂತ ಕೊಟ್ಟಿರ್ತೈತಿ. ನೀವು ಪ್ರಾಮಾಣಿಕವಾಗಿ ಏನು ಎಷ್ಟು ಕೋಟಿ ರೂಪಾಯಿ ಬಿಡುಗಡೆ ಆಗೈತಿ, ನೀವು ಎಷ್ಟು ಖರ್ಚು ಮಾಡೀರಿ, ಯಾವ ವಿಷಯೊಳಗೆ ಏನು ಅಮೌಂಟ್ ಬಂದೈತಿ, ಅದು ಏನಾಗೈತೆ ಸ್ವಲ್ಪ ಕಡೆ ಸಭೆಯಾರ ಕರ್ರಿ. ನೀವು ನಾವರ ಬರ್ತೀವಿ ಕಡೆ, ನಾವು ಕರಿತೀವಿ, ನೀವರ ಬರ್ರಿ. ಅದನ್ನ ನಾನು ಅನ್ಕರ ಕಡಿಮೆ ಅಂದ್ರೆ ಒಂದು 20 ಸಲ ಮೀಟಿಂಗ್ ಕರೆದೀನಿ, 1 ಸಲನೂ ಬಂದಿಲ್ಲ. 1 ಸಲ ಬಂದಿಲ್ಲ ರೀ. ಗದಿನ ನಾಚಿ ಬಂದ ನನಗೆ. ನಾವೊಬ್ರು ಯುವ ಘಟಕದ ಜಿಲ್ಲಾಧ್ಯಕ್ಷರಿದ್ದೀವಿ ಗದಿನೊಳಗೆ. ಕಡಿಮೆ ಅಂದ್ರೆ ನಿಮಗೆಲ್ಲ ಗುರ್ತನೂ ಐತಿ. ಈ ಮೊನ್ನೆ ಮೀಸಲಾತಿ ಹೋರಾಟ ಇರ್ಬೋದು, ಹಿಂದಕ್ಕೆ ನಾವು ಮೀಟಿಂಗ್ ಮಾಡೋದಿರ್ಬೋದು, ಕರಿತೀವಿ. 1 ಸಲ ಮೀಟಿಂಗ್ ಬರಂಗಿಲ್ಲ ಅಲ್ರಿ. ನಮ್ಮ ಕೈಲಿ ಏನು ಮಾಡಕ್ಕೆ ಸಾಧ್ಯ ಐತಿ? ಯುವಕರಾದ್ರೆ ಏನು ಮಾಡಕ್ಕೆ ಸಾಧ್ಯ ಐತಿ? ಸಮಾಜದ ಬಡ ಮಕ್ಕಳಿಗೋಸ್ಕರ ಹೋರಾಟ ಮಾಡಂತಾರೆ ಪೂಜ್ಯ ಗುರುಗಳು.
ಇವ್ರು ಏನಾಗೈತೆ ಅಂದ್ರೆ ಯತ್ನಾಳ್ ಗೌಡರು ಒಂದು ಮುಂಚೂಣಿಯಾಗಿ ಒಂದು ನಾಯಕರಾಗಿ ಏನು ರಾಜ್ಯದೊಳಗೆ ಏನು ಪ್ರಬಲವಾಗಿ ಬೆಳೆದಾರಲ್ಲ ಇವ್ರಿಗೆ ಸಂಕಟ ಆಗತ್ತೆ ಕೆಲ ಮಂದಿಗೆ. ಚಿಕ್ಕನಗೌಡ ಯಾರು ಅವರು? ಯಡಿಯೂರಪ್ಪನ ಅಳಿಯ. ಇದು ಎಲ್ಲರಿಗೂ ಗುರ್ತೈತಿ. ಮೋಹನ್ ನಿಂಬಿಕಾಯಿ ಅವರು ಬಿ ಜೆ ಪಿ ಇದ್ದಾಗ ನೀವು ಹೇಳಿರಿ ಅದು ಬಂದು ಅಶೋಕಣ್ಣವ್ರು ಹೇಳಿದ್ರಲ್ಲ, ಅವ್ರು ಬಿ ಜೆ ಪಿಗೆ ಇದ್ರು ಅವರು ಬಂದು ಕಾಂಪ್ರಮೈಸ್ ಮಾಡಕ್ಕೆ ಬಂದರು. ಯಾಕಂದ್ರೆ ಇಂಥ ಗುರುಗಳು, ಅದು ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು, ಅದು ನಮ್ಮ ಸಮಾಜಕ್ಕೆ ಸಿಕ್ಕಾರ ದೊಡ್ಡ ಪುಣ್ಯ ನಮ್ದು. ಯಾಕಂದ್ರೆ ಆ ಒಂದು ಅಜ್ಜನ ಬಗ್ಗೆ ಹೇಳ್ಬೇಕಂತಂದ್ರೆ 500 ರೂಪಾಯಿ ಡೀಸೆಲ್ ಹಾಕ್ಸಕ್ಕೆ ಹೋದ್ರು ಡೀಸೆಲ್ ಹಾಕ್ಸೋದಿಲ್ಲ ನಮ್ಮ ಕೈಲಿ. 500 ರೂಪಾಯಿ ರೀ ಬ್ಯಾಡ ಅಂದ್ರೆ ಅವರು ಅಂಥ ಗುರುಗಳು ಯಾರಿಗಾರು ಸಿಗ್ತಾರ? 500 ಅಲ್ಲ, ಒಂದು 10,000 ಕೊಡೋ ಮಂದಿ ಐತಿ ಇವತ್ತಿನ ಮಟ್ಟಿಗೆ ಇರುವಂಥದ್ದು. ಅಂಥ ಗುರುಗಳು ನಮಗೆ ಸಿಗಾಗಿಲ್ಲ. ಯಾಕಂದ್ರೆ ಎಷ್ಟೋ ಮಂದಿ ಹೇಳಿದ್ರು ಇಲ್ಪ ನಾ ಮಠ ಕಟ್ತೀನಿ, ಮಠ ಕಟ್ಟೋದನ್ನ ರೊಕ್ಕ ಕೊಡಿ ಅಂತಾರೆ ಅವ್ರು. ಅಷ್ಟೊಂದು ಆ ಭಾವನೆ ಇರುವಂಥ ಯಾರು ಇದ್ರೆ ಅದು ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು. ಅವ್ರ ಬಗ್ಗೆ ಅಪಾರದ ಗೌರವ ಐತಿ. ಅವ್ರು ಹೊರಗೆ ಹಾಕ್ತಾರಂತ ಪುಣ್ಯಾತ್ಮರ. ನಿಮ್ಮನ್ನು ಹೊರಗೆ ಹಾಕ್ಬೇಕು. ನೀವು ಮಾಡಿರೋದನ್ನ ನೀವು ಕಟ್ಟಿದ್ರೆ ಇದು ಯಾಕೆ ಬರ್ತೈತಿ, ಇವು ಯಾಕೆ ಟ್ರಸ್ಟ್ ಹಾಕಿದ್ವು ನಮ್ಮ? ನೀವು ಮುಂದಿಂತ ಹಿರಿಯರಾದವ್ರು ದೊಡ್ಡ ಮನಸ್ಸು ಬೇಕಂತ. ಯಾಕಂದ್ರೆ ನೋಡ್ರಿ ಎಲ್ಲ ಇವು ಪೇಪರ್ನೊಳಗೆಲ್ಲ ಏನದಾವು ಗೊತ್ತಾರ ತೆಗಿಸಿರವು. ನಮಗೂ ಗುರ್ತಾಗಬೇಕಾಯ್ತು, ನಮಗೂ ಗುರ್ತಿಲ್ಲ. ನಾವೊಂದು 15-20 ವರ್ಷ ಸಂಘಟನೆ ಮಾಡೋದು ನಮಗೇನು ಗುರ್ತಿಲ್ಲ. ಇವನ್ನೆಲ್ಲ ದಾಖಲೆ ಸಮೇತವಾಗಿ ಇವ್ರು ಬಿಡುಗಡೆ ಮಾಡ್ಬೇಕಂತ ಬಂದೀವಿ ನಾವು ಇಲ್ಲಿ ಬಿಡು ನಮ್ಮವ್ರ ಹಿರಿಯರದಾರ ಬಿಡು, ಯಾಕೆ ಮಾತಾಡ್ಬೇಕಂತ ಇಷ್ಟು ದಿನ ಬಿಟ್ಟು ರಗಡ ಬಿಡ್ತೀವಿ ಇವ್ರ ಸಂಬಂಧ. ಮೀಸಲಾತಿ ಕೇಳಕ್ಕೆ ಹೋದ್ರೂ ಮಾಡಂಗಿಲ್ಲ, ಹೋರಾಟದೊಳಗೆ ಭಾಗವಹಿಸೋಕೆ ಹೋದ್ರೂ ಬರಂಗಿಲ್ಲ. ಇವ್ರು ಹಿಂದೆ ಕುಂತು ಬರೋದೈತಿ ಹೋಗ್ಬಿಡೋದೈತಿ ಹೊಳ್ಳಿ. ಯಾಕಂದ್ರೆ ನೋಡಿ ದಯವಿಟ್ಟು ಹೇಳ್ತೀನಿ ನಾನು, ನೀವು ತಿದ್ಕೋಬೇಕಿದನ. ನೀವು ಎಲ್ಲೇ ಕುಂತು ಪ್ರೆಸ್ ಮೀಟ್ ಮಾಡಿದ್ರೆ ಇಡಂಗಿಲ್ಲ. ರಾಜಶೇಖರ್ ಮಣಿಸಿಕ ಅವ್ರು ಅಜ್ಜ ಬಂದಾಗ ಬರ್ತಾರೆ, ಮತ್ತವ್ರ ಜೊತೆ ಕುಂದಿರ್ತಾರೆ ಇವರು. ಇಲ್ರಿ ಹೇಳ್ಬೇಕ್ರಿ ಅಂತ. ನನ್ನ ಜೊತೆ ಎಷ್ಟೋ ಸಲ ಮಾತಾಡಿರಿ ನೀವು. ನನ್ನ ಕಡೆ ನೀವು ಜೊತೆ ಮಾತಾಡೋ ರೆಕಾರ್ಡಿಂಗ್ ಅದಾವ ಸ್ವಾಮಿ, ನನ್ನ ಕಡೆ ರೆಕಾರ್ಡಿಂಗ್ ಅದಾವು. ನಿಮ್ಮಲ್ಲಿ ಇರುವಂಥ ತಪ್ಪುಗಳನ್ನು ದೊಡ್ಡವ್ರದ್ದು ತಪ್ಪು ಅಂತ ಹೇಳ್ರಿ. ಏನು ತಪ್ಪೈತೆ? ಇವಾಗ ಸರಿ ಮಾಡಕ್ಕಂದ್ರೆ ಸರಿ ಅಂತ ಹೇಳ್ಬೇಕು ನೀವು. ತಪ್ಪು ಮಾಡಿದವ್ರಿಗೆ ಅವ್ರ ಜೊತೆ ಬೆಂಬಲ ಮಾಡೋದು ನೀವು. ಅದನ್ನು ಹೋಗಿ ನೋಡ್ರಿ ಅಲ್ಲೇ ಹೋಗಿ. ಇನ್ನೊಂದು 5 ವರ್ಷಕ್ಕೆ ಅದು ಪೀಠನ ಬೀಳ್ತೈತೆ. ಆ ಲೆಕ್ಕಕ್ಕೆ ಆಗೈತೆ ಪರಿಸ್ಥಿತಿ. ಅದಕ್ಕೆ ಅಲ್ಲಿ ಹುಡುಗರು ಕಲಿಯಾಗುಂತಾವು, ಸಣ್ಣ ಹುಡುಗರು ಕಲಿಯಾಗುಂತಾವು. ಒಂದು ಎಜುಕೇಷನ್ ಮಾಡಾಕುಂತಾರ ಗುರುಗಳು 4ನೇ ಕ್ಲಾಸ್ ಮಟ್ಟ. ಅಲ್ಲಿ ನೋಡ್ರಿ ನೀವು ಹೋದ್ರೆ ಗೊತ್ತಾಗತ್ತೆ. ಕಣ್ಣ ನೀರು ಬರ್ತಾವೆ ನಮ್ಮ ಸಮಾಜದ ನೋಡಿದ್ರು. ಎಂಥ ದುರಂತ ಕೋಟ್ಯಾಧಿಪತಿ ಅದಾರ ಇವರೆಲ್ಲ. ಇವ್ರು ಯಾರಿಗೂ ಕಡಿಮೆ ಇಲ್ಲ. ಇವರು ಕೆಲವು ಮಂದಿ ನಮ್ಮ ಸಮಾಜ ಇರುವಂಥ ಕೋಟ್ಯಾಧಿಪತಿ ಅದಾರ. ಯಾವ ಬಡ ಮಕ್ಕಳಿಗೆ ಯಾರು ಕಲಿಸ್ಯಾರ? ಯಾರು ಏನು ಕೊಟ್ಟಿಲ್ಲ ಇವರು. 2A ಮೀಸಲಾತಿ ಯಾರದ್ರ ಯಾರು ನಿಮ್ಮಂಥ ಪುಣ್ಯಾತಮರು ಯಾರು ಕೊಡೋದು ಬೇಡ ದುಡ್ಡು. 2Aದೊಳಗೆ ಹೋದ್ರೆ ಅವ್ರವ್ರು ಕಲಿತಾರ, ಅವ್ರ ನೌಕರಿ ತಗೊಂತಾರ. ಅದ್ರ ಸಂಬಂಧ ಹೋರಾಟ ಮಾಡಂತಾರ ಅಜ್ಜಾರ. ಇದು ತಮ್ಮಲ್ಲಿ ಇರ್ಬೇಕಿದೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರ ಅಂದ್ರೆ ಪಂಚಮಸಾಲಿ ಅಂದ್ರೆ ಅದು ಹಿಂದೂ ಪರೇಡ್ ಮಾಡಿ ಬಸವನಗೌಡ ಪಾಟೀಲ್ ಯತ್ನಾಳ್ ಇದು. ನೀವು ಯಾರು ಹೇಳಿದ್ರು ಏನು ಮಾಡೋಕ್ಕಾಗಲ್ಲ. ಹುಬ್ಳಿ ಒಳಗೆ ಅಶೋಕಣ್ಣರು ಹೇಳಿದ್ರು, ಹುಬ್ಳಿ ಒಳಗೆ ದೊಡ್ಡ ಕಾರ್ಯಕ್ರಮ ನೀನೆ ದೊಡ್ಡ ಪ್ರಮಾಣದಾಗ. ಮತ್ತೊಂದು ಸಮಾಜದವರು ಅಭಿಮಾನ ಐತಿ ಗೌಡ್ರ ಬಗ್ಗೆ. ನಮ್ಮೂರಾಗಿರಿ ನೀವು, ನಮ್ಮೂರಾಗಿ ಗೌಡ್ರ ಬಗ್ಗೆ ತೆಗೊಳ್ಳೋದು. ಆ ಮನುಷ್ಯ ಹೊರಗೆ ಹಾಕ್ಯಾರ ಅಂದ್ರೆ ಉಚ್ಚಾಟನೆ ಮಾಡ್ಯಾರ ಅಂದ್ರೆ ನಮ್ಮ ಪರವಾಗಿ ನಮ್ಮ ಸಮಾಜದ ಬಡ ಮಕ್ಕಳಿಗೋಸ್ಕರ ಎಷ್ಟು ಹೋರಾಟ ಮಾಡ್ಯಾನ. ಆ ಮನುಷ್ಯನ ಪರವಾಗಿ ಪೂಜ್ಯ ಗುರುಗಳು ನಿಂತಿದ್ದು ತಪ್ಪಂಗಂದ್ರೆ ಸಭೆ ಕರೀರಿ ನೀವು, ಬಹಿರಂಗವಾಗಿ ಸಭೆ ಕರೀರಿ ನೀವು. ಅವಾಗೆಲ್ಲ ನಾವು ಅದನ್ನು ಮಾತಾಡ್ತೀವಿ, ನಾವು ಬರ್ತೀವಿ. ಅದಕ್ಕೆ ಮುಂದೆ ನಮ್ಮ ಬಸವರಾಜ ಮನಗುಂಡಿ ಅದು ಬಹಿರಂಗ ಪಡಿಸೋಣ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟು 2008 ಸ್ಥಾಪನೆ ಆಯಿತು. ಅವತ್ತು ನಮ್ಮ ಸಮಾಜದ ಹಿರಿಯ ನಾಯಕರು ಮುರುಗೇಶ್ ನಿರಾಣಿಯವರು ನಮ್ಮ ಪೀಠ ಸ್ಥಾಪನೆ ಮಾಡೋದಕ್ಕೆ ಜಮೀನು ಮತ್ತು ದುಡ್ಡನ್ನು ಕೊಟ್ಟಾದ ನಂತರ 2010-11ರಿಂದ ಪೀಠ ಸ್ಥಾಪನೆಗೆ ಪ್ರಾರಂಭ ಮಾಡಿದ್ರು. 2012 ಜಮೀನು ಖರೀದಿ ಮಾಡಿದ್ರು. 2014 ಜಮೀನನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರು. ಮೊದಲನೇದಾಗಿ ಒಟ್ಟೆ ಟೋಟಲ್ ಆಗಿ 6 ಎಕರೆ ಜಮೀನು ನಮ್ಮ ಸಮಾಜಕ್ಕೆ ಅಂತಂದು ಕೂಡಲ ಸಂಘ ಪೀಠ ಸ್ಥಾಪನೆಗೆ ಅಂತಂದು ಖರೀದಿ ಮಾಡಿದ್ದು. ಅದರೊಳಗೆ 4 ಎಕರೆನ ಪ್ರಬಣ್ಣ ಹುಣಸಿಕಟ್ಟಿ ತಂದೆ ಯಲ್ಲಪ್ಪ ಅಧ್ಯಕ್ಷರು, ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್, ರಿಜಿಸ್ಟ್ರೇಷನ್ ಹುಬ್ಬಳ್ಳಿ. ಇದು ಅಧ್ಯಕ್ಷರ ಹೆಸರಲ್ಲೇ ಇರಬೇಕು, ಆ ಟ್ರಸ್ಟ್ನ ಅಧ್ಯಕ್ಷರ ಹೆಸರಲ್ಲೇ ಇರಬೇಕು. ಹಿರಿಯರ ಸೇರ್ಕೊಂಡು ಮಾಡಿಕೊಂಡ್ರು. ಆಮೇಲೆ ಇನ್ನೊಂದನ್ನು ನಾನು ಅವರಿಗೆ ತುಂಬ ಗಂಭೀರವಾಗಿ ಕೇಳ್ತೀನಿ. ಆಮೇಲೆ ನಿನ್ನೆ ಮಾತನಾಡಿರುವಂಥ ಎಲ್ಲ ರಾಜ್ಯ ನಾಯಕರಿಗೂ, ರಾಜಕಾರಣಿಗಳಿಗೂ ಮತ್ತು ನಮ್ಮ ಸಮಾಜದೆಲ್ಲ ಹಿರಿಯರಿಗೂ, ಅಲ್ಲಿ ಸ್ವಾಮಿ 2 ಎಕರೆ ಜಮೀನಿದೆ. 6 ಎಕರೆ ಖರೀದಿ ಮಾಡಿದ್ವಿ. 2 ಎಕರೆ ಜಮೀನನ್ನು ಪ್ರಬಣ್ಣ ತಂದೆ ಯಲ್ಲಪ್ಪ ಹುಣಸಿಕಟ್ಟಿ ಅಂತಂದು ಸ್ವಂತವಾಗಿ 2 ಎಕರೆ ಜಮೀನುಗಳನ್ನು ತಾನು ಸ್ವಂತವಾಗಿ ಖರೀದಿ ಮಾಡ್ಕೊಂಡಾನು. ತನ್ನ ಹೆಸರಿಗಿದೆ, ತನ್ನ ಹೆಸರಿಗೆ ಅದನ್ನು ಖರೀದಿ ಮಾಡ್ಕೊಂಡಾನ, ನೋಂದಣಿ ಮಾಡ್ಕೊಂಡಾನ, ತನ್ನ ಹೆಸರಿಗೆ ನೋಂದಣಿ ಮಾಡ್ಕೊಂಡಾನ. ಈಗಾಗಲೇ ಈತನಿಗೆ 80-85 ವಯಸ್ಸು ಅದಾವು. ನಾಳೆ ಏನು ದುರಾದೃಷ್ಟ ಇವ್ರು ಅಕಾಲಿಕವಾಗಿ ಮರಣ ಹೊಂದಿದ್ರೆ ಇವ್ರ ಕುಟುಂಬಸ್ಥರ ಬರ್ಬೇಕು, ಅದಕ್ಕೆ ವಾರಸ ಹಚ್ಚಿ ಇದನ್ನು ಹೊಳ್ಳಿ ತಿದ್ದುಪಡಿ ಮಾಡ್ಬೇಕಂದ್ರೆ, ಯಾಕಂದ್ರೆ ಅವ್ರ ಹೆಸರಿಗೆ ಇದು ನೋಂದಣಿ ಆಗೈತಿ. ಈ 2 ಎಕರೆ ಜಮೀನು ಕೂಡಲ ಸಂಗಮದಲ್ಲಿರುವಂಥ. ಆಮೇಲೆ ಇದನ್ನು ತಮ್ಮೆಲ್ಲರೂ ಗಮನ ಕೊಡ್ತೀನಿ, ಇವತ್ತು ಕೂಡಲ ಸಂಗಮದ ಪೀಠವನ್ನು ಕಟ್ಟಿರುವಂಥ ಜಾಗ ಏನಿದೆಯಲ್ಲ, ಆ ಜಾಗ ಪ್ರಬಣ್ಣ ಹುಣಸಿಕಟ್ಟಿಯವ್ರ ಹೆಸರಲ್ಲಿದೆ. ಉಳಿಕಿರೋ ಮಿಕ್ಕಿ 4 ಎಕರೆ ಜಮೀನು ಟ್ರಸ್ಟ್ ಹೆಸರಿಗಿದೆ. ಆಮೇಲೆ ಅವ್ರ ಹೆಸರಲ್ಲೇ ಮಾಡ್ಕೊಂಡಾರ 2 ಎಕರೆ.
ಆಮ್ಯಾಗ ಸ್ವಂತದಕ್ಕೆ ಮಾಡ್ಕೊಂಡಾರ. ಹೊಳ್ಳಿ 80,000 ರೂಪಾಯಿಗಳನ್ನ ಇವರು ಸಾಲದ ರೂಪದಲ್ಲಿ ಪಡೆದುಕೊಂಡಾರ. ಆ ಜಾಗದ ಮೇಲೆ 80,000 ರೂಪಾಯಿಗಳನ್ನ ಸಾಲದ ಮೇಲೆ ಬ್ಯಾಂಕ್ ಲೋನ್ ತಗೊಂಡಿದ್ದಾರೆ. ಬೆಳೆ ಸಾಲ ತಗೊಂಡಾರ. ಸಮಾಜದ ಆಸ್ತಿ ಮೇಲೆ ಬೆಳೆ ಸಾಲ ತಗೊಂಡಾರ. ಪ್ರಬಣ್ಣ ಹುಣಸಿಕಟ್ಟಿ ಅವರು 2 ಎಕರೆ ಇರೋದ್ರ ಮೇಲೆ. ಇದು ಕೂಡಲ ಸಂಗಮ, ಹುನಗುಂದ ತಾಲೂಕು ಕೂಡಲ ಸಂಗಮದಲ್ಲಿ ಇದೆ. ನಮ್ಮ ಶ್ರೀಪೀಠ ಕಟ್ಟಿರುವಂಥ ಜಾಗ ಇವತ್ತು ಟ್ರಸ್ಟಿ ಆಗಿರುವಂಥ ಪ್ರಬಣ್ಣ ಹುಣಸಿಕಟ್ಟಿ ಅವರ ಸ್ವಂತ ಹೆಸರಲ್ಲಿದೆ. ಇದು ಕ್ರಾಪ್ ಲೋನ್ ತಗೊಂಡಾರ, ಬೆಳೆ ಸಾಲ ತೊಗೊಂಡಾರ. ಆಮ್ಯಾಗ ಇನ್ನೊಂದು ನಾವೆಲ್ಲ ಹೇಳ್ತೀವಿ, ನಮ್ಮ ಗದಗ ಜಿಲ್ಲೆಯೊಳಗೆ ಹಿರಿಯರಾಗಿರುವಂಥ SP ಸಂಕಣ್ಣವರಾಗಿರ್ಬೋದು, ಮೋಹನ್ ಮಾಳಶೆಟ್ಟರ್ ಆಗಿರ್ಬೋದು, ವಿಜಯ್ ಕುಮಾರ್ ಗಡ್ಡಿ ಅವರಾಗಿರ್ಬೋದು, ಹಾಗೂ ಇನ್ನುಳಿದಂಥ ನಮ್ಮ ಗದಗದೊಳಗೆ ಸಿದ್ದಣ್ಣ ಪಲ್ಯದವರಂತರಾಗಿರ್ಬೋದು, ಇವರೆಲ್ಲ ಹಿರಿಯರೆಲ್ಲರೂ ಕೂಡಿಕೊಂಡು, ನಮ್ಮ ಮಹೇಶ್ ಗದಗಿನವ್ರು ಬಂದಿಲ್ಲ, ಮುತ್ತಣ್ಣ ಗದಗಿನವರು ಬಂದಿಲ್ಲ, ಆಮೇಲೆ ನಮ್ಮ ಹಿರೇಮನಿ ಪಾಟೀಲ್, ನಾಗನಗೌಡ ಹಿರೇಮನಿ ಪಾಟೀಲ್ರವರು, ಅವರೆಲ್ಲರೂ ಸೇರಿಕೊಂಡು ಗದಗದೊಳಗೆ ನಮ್ಮ ಸಮಾಜಕ್ಕೆ ಏನಾದರೂ ಇರಲಿ, ಸಮಾಜಕ್ಕೊಂದು ಆಸ್ತಿ ಮಾಡೋಣ ಅಂದ್ಕೊಂಡು ವ್ಯವಸ್ಥೆಯನ್ನು ಮಾಡಿದಾಗ ಇದನ್ನು ತಮ್ಮ ಸ್ವಂತ ಶಾಲೆಗಳನ್ನು ಕಟ್ಟೋದಕ್ಕೆ ಹೊಂಬಳದೊಳಗೆ ಮಾಡ್ಕೊಂಡಾರ. ನಾನು ಇವತ್ತು ಪ್ರಬಣ್ಣ ಹುಣಸಿಕಟ್ಟಿಯವರಿಗೆ ಮಾಧ್ಯಮದ ಮುಖಾಂತರ ಪ್ರಶ್ನೆ ಮಾಡ್ತೀನಿ. ಅಧ್ಯಕ್ಷರು ಶ್ರೀ ರಾಣಿ ಚೆನ್ನಮ್ಮ ಶಿಕ್ಷಣ ಸಂಸ್ಥೆ ಅಂತಂದು ನಾವೇನು ಟ್ರಸ್ಟ್ ಮಾಡ್ಕೊಂಡಿದ್ರಲ್ಲ ಸ್ವಾಮಿ, ಇದಕ್ಕೆ ದಾನ ಕೊಟ್ಟು ದುಡ್ಡು ಕೊಟ್ಟವರು ಸಮಾಜದವರು, ನಮ್ಮ ಹಿರಿಯರು, ನಮ್ಮ ಸಮಾಜದವರು, ನಮ್ಮ ಹಿರಿಯರು ದುಡ್ಡು ಕೊಟ್ಟಾರ. ಅವ್ರು ಕೊಟ್ಟಿರೋ ದುಡ್ಡನ್ನು ಇವತ್ತು ನಿಮ್ಮ ಸ್ವಂತ ಶಾಲೆಗಳಿಗೆ ಉಪಯೋಗಿಸ್ಕೊಳಕತ್ತೀರಿ. ಆ ಜಾಗವನ್ನು ನೀವು ಶಾಲೆ ಕಟ್ಟಿರಿ. ಆ ಶಾಲೆಯೊಳಗೆ ಎಷ್ಟು ಮಂದಿ ಸಮಾಜದ ಮಕ್ಕಳಿಗೆ ನೀವು ಉಚಿತವಾಗಿ ಶಿಕ್ಷಣ ಕೊಡಕತ್ತೀರಿ, ಅದನ್ನು ಸ್ಪಷ್ಟೀಕರಣ ಕೊಡಬೇಕು. ಮತ್ತು ಈ ಟ್ರಸ್ಟ್ ಒಳಗೆ ಯಾರ್ಯಾರು ಅದಾರ ಅನ್ನೋದ್ರ ಬಗ್ಗೆ ನೀವು ಸಮಾಜದ ಮುಂದೆ ಗಂಭೀರವಾಗಿ ಸಮಾಜದ ಮುಂದೆ ನೀವು ದಾಖಲೆಗಳ ಸಮೇತನ ಬಹಿರಂಗಪಡಿಸ್ಬೇಕು. ಇದು ಎರಡನೇದ್ದು. ಆಮೇಲೆ ಇನ್ನೊಂದು ಹೇಳ್ತೀನಿ, ಈಗಾಗಲೇ ನಮ್ಮ ಅಯ್ಯಪ್ಪಣ್ಣ ಹೇಳಿದಾಗೆ ಗದಗದೊಳಗೆ ಒಂದು ಜಾಗ ಐತಿ, 24 ಗುಂಟೆ ಜಾಗ, ಹಾತಲಗಿರಿ ರಸ್ತೆಯೊಳಗಿರುವಂಥ ಒಂದು ಜಾಗ ಇದೆ. ಅಬ್ದುಲ್ ಕಲಾಂ ಶಾದಿ ಮಾಲ್ ಇದೆಯಲ್ಲ, ಅದ್ರ ಎದುರುಗಡೆ ಇದೆ. ಇವತ್ತಿಗೆ ಅದು ₹1 ಕೋಟಿ ಬೆಳೆ ಬಾಳುವಂಥ ಜಾಗ ಇದೆ. ಅದನ್ನು ಏನು ಗದಗ ಜಿಲ್ಲಾ ಪಂಚಮಸಾಲಿ ಟ್ರಸ್ಟ್ ಅಂತೇಳಿ ಒಂದು ಸಪ್ರೇಟಾಗಿ ಟ್ರಸ್ಟ್ ಮಾಡ್ಕೊಂಡಿದ್ದೀರಲ್ಲ ನೀವು, MS ಮಲ್ಲಾಪುರ ಅವರು, ಹುಣಸಿಕಟ್ಟಿ ಪ್ರಬಣ್ಣನವರು, ನೀವೆಲ್ಲರೂ ಕೂಡಿಕೊಂಡು ಆ ಜಾಗಕ್ಕೆ 2008ರಿಂದ ಶ್ರೀಶೈಲಪ್ಪ ಬಿದಿರೂರವ್ರನ್ನ ಹಿಡ್ಕೊಂಡು ಇಲ್ಲಿಯವರೆಗೆ ರಾಜ್ಯ ಸರ್ಕಾರಗಳು ಎಷ್ಟೆಷ್ಟು ಅನುದಾನಗಳನ್ನು ಕೊಟ್ಟಾರ, ಆ ಅನುದಾನಗಳದ್ದು ಏನು ಮಾಹಿತಿ ಆಯಿತು. ಆಮೇಲೆ ಕೂಡಲ ಸಂಗಮದ ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟಿಗೆ 2008 ಸರ್ಕಾರ ₹1 ಕೋಟಿ ಅನುದಾನ ಕೊಡ್ತು. ನಂತರ ಬದಲಾದಂಥ ಮುಖ್ಯಮಂತ್ರಿಗಳಿಂದ 50 ಲಕ್ಷ ರೂಪಾಯಿ ಬಂತು. ನಂತರ ಬದಲಾದ ಮುಖ್ಯಮಂತ್ರಿಗಳಿಂದ 50 ಲಕ್ಷ ಬಂತು. ಈಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಸರ್ಕಾರ 2013 ಒಳಗಿದ್ದಾಗ ಕೂಡ 50 ಲಕ್ಷ ರೂಪಾಯಿಗಳನ್ನು ಅನುದಾನ ರೂಪದಲ್ಲಿ ಕೊಟ್ಟರು. ಈ ಎಲ್ಲ ದುಡ್ಡನ್ನು ಹುಬ್ಬಳ್ಳಿಯಲ್ಲಿರುವಂಥ ಬ್ಯಾಂಕ್ ಒಳಗೆ ತಾವು ಯಾಕೆ ಆ ದುಡ್ಡನ್ನು ಇಟ್ಕೊಂಡಿರಿ, ಆ ದುಡ್ಡನ್ನು ತಮ್ಮ ಸ್ವಂತಕ್ಕೆ ಯಾಕೆ ಬಳಸ್ಕೊಂಡಿರಿ. ಆಮ್ಯಾಗ ಪ್ರಬಣ್ಣ ಹುಣಸಿಕಟ್ಟಿಯವರಿಗೆ ನಾನು ನೇರವಾಗಿ ಪ್ರಶ್ನೆ ಅಂತ ಕೇಳ್ತೀನಿ, ಇವತ್ತು ನೀವು ಗದಗ ಪಂಚಾಕ್ಷರಿ ನಗರದೊಳಗೆ ಏನು ಮನೆ ಕಟ್ಟಿರಲ್ಲ ಸ್ವಾಮಿ, ಈ ಮನೆ ಕಟ್ಟೋಕ್ಕಿಂತ ಪೂರ್ವದೊಳಗೆ ನೀವು ಸಮಾಜದ ಪೀಠ ಕಟ್ಟಬೇಕಾಗಿತ್ತು. ಸಮಾಜದ ಪೀಠದೊಳಗೆ ಇದ್ಕೊಂಡು ರಾಷ್ಟ್ರೀಯ ಅಧ್ಯಕ್ಷರಂತ ನೀವು ಘೋಷಣೆ ಮಾಡಿಕೊಂಡು ಸಮಾಜದ ದುಡ್ಡಲ್ಲಿ ಇವತ್ತು ನಿಮ್ಮ ಸ್ವಂತ ಜೀವನವನ್ನು ನೀವು ಮಾಡ್ತಾ ಇದ್ದೀರಿ ಅಂತೇಳಿ ನಾನು ಗಂಭೀರವಾಗಿ ಆರೋಪಗಳನ್ನು ಮಾಡ್ತೀನಿ. ನೀವು ಸ್ಪಷ್ಟೀಕರಣ ಕೊಡಬೇಕು, ಸಮಾಜದ ಮುಂದೆ ಸ್ಪಷ್ಟೀಕರಣ ಕೊಡಬೇಕು. ಎಷ್ಟು ದುಡ್ಡು ಕೊಟ್ಟಿವಿ, ಎಷ್ಟು ದುಡ್ಡು ಬಿಡುಗಡೆ ಆಗೈತಿ, ಯಾರ್ಯಾರಿಗೆ ದುಡ್ಡು ಕೊಟ್ಟಿವಿ ಏನಂತ ನೀವು ಮಾಡಬೇಕು. ವಿಜಯಾನಂದ ಜಿಲ್ಲೆ ಮುಂದೆ ಹುಣಸಕಟ್ಟಿ ಅವ್ರಿಗೆ ಕೇಳ್ತೀನಿ ಅಂತ ಹೇಳಿದ್ರು. ಆಮೇಲೆ ವಿಜಯಾನಂದ ಕಾಶ್ಯಪ್ನವರು ಈ ವಿಷಯದ ಬಗ್ಗೆ ಗದಗದೊಳಗೆ ನಮ್ಮ ಮುನ್ಸಿಪಲ್ ಕಾಲೇಜ್ ಗ್ರೌಂಡ್ನಾಗ ಒಂದು ದೊಡ್ಡ ಕಾರ್ಯಕ್ರಮ ಆಯ್ತು, ಮೀಸಲಾತಿ ಕಾರ್ಯಕ್ರಮದೊಳಗೆ ಎದಿ ತಟ್ಟಿ ಹೇಳಿದರು ವಿಜಯಾನಂದ ಕಾಶ್ಯಪ್ನವರು, ಪ್ರಬಣ್ಣ ನೀನು ಜಾಗ ಬಿಟ್ಟುಕೊಳ್ಳಿಕ್ಕಂತಂದ್ರೆ ನೀನು ಮನೆಗೆ ಬರ್ತೀನಿ ನೋಡು ಅಂತಂತಂದು. ಇವತ್ತು ಅದೇ ಹೇಳ್ತಾರೆ ಕಾಶ್ಯಪ್ನವ್ರವರು ನಿನ್ನೆ ಮಾಧ್ಯಮದ ಮುಖಾಂತರ, ನಾವು ದುಡ್ಡು ಹಿರಿಯ ಅದನ್ನು ತಮ್ಮ ಯಾರ ಅಪ್ಪನ ಮನೆ ದುಡ್ಡು ಅಂತಂದು ಅವ್ರ ಹೆಸರಿಗೆ ಬರೆದು ಕೊಟ್ರಿ. ಸಮಾಜದ ದುಡ್ಡು ಸ್ವಾಮಿ, ಪ್ರತಿಯೊಬ್ಬರು ದುಡ್ಡು ಇದನ್ನು ಕೈಯಿಂದ ಹಾಕಿಕೊಟ್ಟಿದ್ದೀವಿ. ಪ್ರತಿಯೊಬ್ಬ ದುಡ್ಡನ್ನು ಇವತ್ತು ನಾವು ಕೈಯಿಂದ ಹಾಕಿಕೊಟ್ಟು ಇದು ಮಾಡಿದ್ದೀವಿ. ಯಾರೋ ಪುಣ್ಯಾತ್ಮರು ಗೊತ್ತಿರೋರು ದುಡ್ಡಿರೋರು ಕೋಟಿಗಟ್ಟಲೆ ದುಡ್ಡನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ. ಆ ದುಡ್ಡನ್ನು ತಾವು ಸ್ವಂತವಾಗಿ ದುರ್ಬಳಕೆ ಮಾಡಿಕೊಂಡಿರೋದಕ್ಕೆ ದಾಖಲೆಗಳ ಸಮೇತ ಇವತ್ತು ನಾನು ಬಿಡುಗಡೆಯನ್ನು ಮಾಡ್ತಾ ಇದ್ದೀವಿ. ಯಾಕಲ್ಲ ಟ್ರಸ್ಟಿಗಳಾಗಿರುವಂಥ ಪ್ರಬಣ್ಣ ಹುಣಸಿಕಟ್ಟಿಯವರಾಗಿರ್ಬೋದು, MS ಮಲ್ಲಾಪುರವರಾಗಿರ್ಬೋದು, ಮೋಹನ್ ಲಿಂಬಿಕಾಯಿಯವರಾಗಿರ್ಬೋದು, ನೀಲಕಂಠ ಅಸೂಟಿಯವರಾಗಿರ್ಬೋದು, ಬಾಡಿ ಮೆಂಬರ್ಸ್ ಆ ಟ್ರಸ್ಟ್ನಲ್ಲಿ ಯಾರ್ಯಾರಿದ್ದಾರೆ ಇವತ್ತು ಧರ್ಮದರ್ಶಿಗಳು ನಾನು ಅಂತಂದು ಆ ಟ್ರಸ್ಟ್ನ ಧರ್ಮದರ್ಶಿ ಅಂದ್ಕೊಂಡು ಇವತ್ತು ಯಾರ್ಯಾರು ಹೇಳ್ಕೊಂಡು ಬಂದಿದ್ದಾರೆ ಅವರೆಲ್ಲರೂ ದುರ್ಬಳಕೆ ಮಾಡ್ಕೊಂಡಾರ. ಅಲ್ಲ, ಟ್ರಸ್ಟಿನ ಹೆಸರಲ್ಲಿ ದುಡ್ಡು ಅನುದಾನ ಬಿಡುಗಡೆ ಆಗಿದೆ. ಟ್ರಸ್ಟಿನ ಹೆಸರಲ್ಲಿ ಅನುದಾನ ಬಿಡುಗಡೆ ಆಗಿದೆ. ವೈಯಕ್ತಿಕ ಟ್ರಸ್ಟಿನ ದುಡ್ಡಲ್ಲೇ ಇದ್ದಾವೆ. ಅದನ್ನು ಯಾವ ಖರ್ಚು ಮಾಡಿದ್ದೀವಿ, ಸಮಾಜಕ್ಕೆ ಕೊಟ್ಟಿರೋ ದುಡ್ಡು ಅದನ್ನು ಬಿಡುಗಡೆ ಮಾಡಿರೋದು, ಖರ್ಚು ಮಾಡಿರೋದು ತೋರಿಸ್ಬೇಕಲ್ಲ, ತೋರಿಸಿಲ್ಲ. ಟ್ರಸ್ಟ್ ಈ ಬಗ್ಗೆ ಏನು ಇದರಲ್ಲಿ ಯಾಕಂದ್ರೆ ಮೇನ್ ಇರೋದು ಜೇಂಟ್ ಖಾತೆ ಅದ.
ಕರೆಂಟ್ ಅಕೌಂಟ್ ಮಾಡಿರ್ತೀವಿ ಅಂದಾಗ ಅದ್ರೊಳಗೆ ಇರೋದು ಅಧ್ಯಕ್ಷರು ಕಾರ್ಯದರ್ಶಿ ಸಹಿ ಮಾಡಿದ್ರೆ ಸಿಗ್ನೇಚರ್ ಮಾಡಿದ್ರೆ ಮುಗಿತು, ಅಮೌಂಟ್ ಡ್ರಾ ಆಗುತ್ತೆ, ಏನು ತೊಂದರೆ ಇಲ್ಲ. ಸಿಗ್ನೇಚರ್ ಅದರದ್ದು ಏನೂ ಇಲ್ಲ ಅದ್ರೊಳಗೆ. ಇದು ದುರ್ಬಳಕೆ ಆಗಿರೋದು ಗೊತ್ತಿರೋದು ನಾವು ಪಾದಯಾತ್ರೆ ಪ್ರಾರಂಭ ಮಾಡಿದ ಮೇಲೆ. ಯಾವಾಗ ನಮ್ಮ ಅಜ್ಜವ್ರನ್ನ ಇವರು ಪೀಠದ ಬಗ್ಗೆ, ನಮ್ಮ ಅಜ್ಜವ್ರ ಬಗ್ಗೆ, ನಮ್ಮ ಸಮಾಜದ ಬಗ್ಗೆ ಯಾವಾಗ ಮಾತಾಡಕತ್ತಿದ್ರು, ನಾವು ಮಾತಾಡಬಾರ್ದು, ನಾವು ಇದನ್ನ ನಮ್ಮ ಸಮಾಜದ ಗೌರವ ಹೋಗುತ್ತೆ. 4 ಮಂದಿ ಹಿರಿಯರ ಸಮ್ಮುಖದಲ್ಲಿ ನಾವು ಇದನ್ನ ಮಾತಾಡ್ಕೊಂಡು ಈ ವಿಷಯ ಸಿ ಪಾಟೀಲ್ ಸಾಹೇಬ್ರಿಗೆ ಗೊತ್ತಿದೆ, ಅರವಿಂದ್ ಬೆಲ್ಲದವ್ರಿಗೆ ಗೊತ್ತಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಗೊತ್ತಿದೆ, ವಿನಯ್ ಕುಲಕರ್ಣಿ ಅವರು ಒಂದು 10 ಸಲ ಫೋನ್ ಮಾಡ್ಯಾರ ಪ್ರಭಣ ಹುಣಸಿಕಟ್ಟೆ ಅವರಿಗೆ, ವಿನಯ್ ಕುಲಕರ್ಣಿ ಅವ್ರಿಗೆ ಗೊತ್ತಿದೆ. ಬಾಯಿ ಮುಚ್ಕೊಂಡು ಯಾರು ಕೂತ್ಕೊಂಡಿಲ್ಲ, ಅವರು ಪ್ರೆಷರ್ ಹಾಕ್ತಾ ಇದ್ರು. ಅವರು ಪ್ರಭಣ ಹುಣಸಿಕಟ್ಟೆ ಅವರು ಗೌರವವಾಗಿ ಸಮಾಜ ಕಟ್ಟೋದಕ್ಕೆ ಕಾರಣೀಕರ್ತರಾಗಿದ್ದಾರೆ. ಒಂದೇನೋ ಹಿರಿಯರು ಸಮಾಜ ಕಟ್ಟಿದ್ದಾರೆ, ಅವ್ರ ಮೇಲಿರೋ ಗೌರವಕ್ಕೆ ಅವರು ಸುಮ್ಮನೆ ಇದ್ದರು. ಯಾವಾಗ ಸಮಾಜದ ವಿರುದ್ಧವಾಗಿ ಅವ್ರು ಮಾತಾಡಕತ್ರು, ನಮ್ಮ ಸ್ವಾಮಿಗಳ ವಿರುದ್ಧ ಅವ್ರು ಮಾತಾಡಕತ್ರು, ಇದನ್ನು ನಾವೆಲ್ಲ ಬಹಿರಂಗ ಪಡಿಸ್ಲೇಬೇಕಾಯ್ತು. ತೆಗಿತೀವಿ ದಾಖಲೆಗಳನ್ನು ಇನ್ನು 2-3 ದಿನದಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತರ ಬಿಡುಗಡೆ ಮಾಡ್ತೀವಿ. ಅದನ್ನು 2 ದಿನದಲ್ಲಿ ಎಷ್ಟು ಹಣ ಬಿಡುಗಡೆ ಆಗಿದೆ, ಎಷ್ಟನ್ನು ಯಾರ್ಯಾರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಯಾರ್ಯಾರ ಅಕೌಂಟಿಗೆ ಯಾರ್ಯಾರು ದುಡ್ಡು ಹೋಗಿದೆ ಅನ್ನೋದನ್ನ 2 ದಿನಗಳಲ್ಲಿ ನಿಮಗೆ ದಾಖಲೆಗಳ ಸಮೇತ ನಾವು ಬಿಡುಗಡೆ ಮಾಡ್ತೀವಿ. ಅಧ್ಯಕ್ಷರದಾರ, ಕಾರ್ಯದರ್ಶಿಗಳದಾರ ಟ್ರಸ್ಟ್ನೊಳಗೆ ಅವರ ಲೆಕ್ಕ ಕೊಡ್ತಾರೆ, ಏನು ತೊಂದರೆ ಇಲ್ಲ. ಅವ್ರ ಲೆಕ್ಕ ಕೊಡಕ್ಕೆ ತೆಗಿಸ್ತೀವಿ ನಾವು. ಕರೆಂಟ್ ಬಿಲ್ ಎಂದಕ್ಕೆ ಅದ್ರ ಬಿಲ್ ಕಟ್ಟಬೇಕಾದ್ರೆ ಇವನು ಹೋಗ್ಯಾನ ಬಸವರಾಜ್ ಮನಗುಂಡರು ಹೋಗಿ ಬಂದು ಬರ್ರಿ ಬಿಲ್ ಇಸ್ಕೊಂಡು ಕಟ್ಟಿ ಬಂದಾರ. ಬಿಲ್ ಅದರ ಬಿಲ್ ಬಾಕಿ ಕರೆಂಟ್ ಬಿಲ್ ಕಟ್ ಮಾಡಕ್ ಬಂದಿದ್ರಿಂದ ಇದು 15 ವರ್ಷದಿಂದ ಸ್ಟೋರಿ ಇದು, ಇವತ್ತಿಂದ ಅಲ್ರಿ ಹೇಳೋದು ನಾವು ಐತೆ. ಅದೇನನ್ನೋದು ನಾವು ಸಮಾಜದೊಳಗೆ ನಾವು ಅವ್ರಿಗೆ ಏನು ಕೇಳಕ್ ಕುಂತೀವಪ್ಪ ಅಂತಂದ್ರೆ, ಪೀಠಗಳನ್ನು ಮಾಡಿರಿ, ಬೇರೆ ಬೇರೆ ಪೀಠಗಳು ನೋಡಿದಾಗ ಡೆವಲಪ್ಮೆಂಟ್ಗಳು ಆಗ್ಯಾವ. ನಮ್ಮ ಪೀಠ ಆ ಡೆವಲಪ್ಮೆಂಟ್ ಆಗಿಲ್ಲ. ಒಂದೇದ್ದು ನೀವು ಮಾಡಿಲ್ಲ ಅಂತಂದ್ರೆ ಮತ್ತೊಬ್ರು ಯುವಕರು ಅದಾರ, ಹಿರಿಯರು ಅದಾರ, ಕಟ್ಟುವಂಥವ್ರು ಅದಾರ, ರೊಕ್ಕ ಹಾಕೋರು ಅದಾರ, ಮತ್ತೊಬ್ಬರಿಗೆ ಅದನ್ನ ಅವಕಾಶ ಬಿಟ್ಕೊಡ್ಬೇಕು. ಶಾಶ್ವತವಾಗಿ ಅಧ್ಯಕ್ಷರು ಯಾರು ಇರೋಂಗಿಲ್ಲ. 3 ವರ್ಷ ಅಷ್ಟೇ ಐತೆ ಅದಕ್ಕೆ. 3 ವರ್ಷ ಆದ ನಂತರ ಬಿಟ್ಟು ಕೊಡಲೇಬೇಕು, ಚೇಂಜ್ ಆಗಲೇಬೇಕದು. ಇದು ಗುರುಗಳ ಆದೇಶನ ಅದ, ಪ್ರಶ್ನೆ ಇಲ್ಲ. ಅದ್ರಲ್ಲಿ ಯಾರು ಇರ್ಬೋದು ಅದನ್ನ, ಇಲ್ಲಾಂದ್ರೆ ಮುಂದೆ ಒಳ್ಳೆ ಕಂಟಿನ್ಯೂ ತೊಗೋಬೇಕು ಅದನ್ನ. ರಾಷ್ಟ್ರೀಯ ಅಧ್ಯಕ್ಷರು ವಿಜಯಾನಂದ ಕಾಶ್ಯಪ್ನವ್ರನ್ನ ಮಾಡಿದ ಮೇಲೆ ಪ್ರಭಣ ಹುಣಸಿಕಟ್ಟೆ ಅವ್ರು ಲೇಟಲ್ಲಿ ನೋಡಿದ್ರು ಇಲ್ಲ. ಅದ್ರೊಳಗೆ ನಾವು ಎಷ್ಟೋ ಸಲ ವಿನಯ ಅಣ್ಣವ್ರು ಕರೆದಾಗ, ಮೀಟಿಂಗ್ ಕರೆದಾಗ ಬಂದು ಬಿಟ್ಕೊಡ್ತೀನಿ ಈ ಆಸ್ತಿನ ಅಜ್ಜರ ಹೆಸರೇ ಬಿಟ್ಕೊಡ್ತೀನಿ ಅಂತ ಎಷ್ಟೋ ಸಲ ಕರೆದ್ರು, ಇವರು ಬಿಟ್ಟು ಕೊಟ್ಟಿಲ್ಲ. ಏನು ಸಮಸ್ಯೆ ಅನ್ನೋದು ನಮಗೂ ತಿಳಿಯೋದು, ನಾವು ಕರೆದ ಬೇಸರ ಆಗೈತೆ ಅದಕ್ಕೆ ಅದೇನೈತಿ ಕರಪ್ಷನ್. ಅವ್ರು ತಿಂದವರು ಬಿಟ್ಟವರು ಅವರು ಬಹಿರಂಗ ಪಡಿಸ್ಲಿ, ಅದಕ್ಕೆ ಕೊಡದೇ ಇದ್ರೆ ನಾವು ಅದನ್ನು ಬರ ಕೈಲಿ ಹಿಡ್ಕೊಂಡು ನಾವು ಅದನ್ನು ಸ್ಟೇಟ್ಮೆಂಟ್ ತೊಗೊಂಬಂದು ನಾವು ಮಾಡ್ತೀವಿ ಮುಂದೆ. ಶಾಲಿ ಸಮಾಜದಿಂದ ಏನು ದೃಢವಾಗಿ ನಿಲ್ಲುಕೊಳ್ಳುವಂಥ ಇವತ್ತು ನಮ್ಮ ರಾಜ್ಯದಲ್ಲಿ ವಿವಿಧ ಜಿಲ್ಲೆಗಳಿಂದ ಜಿಲ್ಲಾ ಅಧ್ಯಕ್ಷರುಗಳು ಸಂಪರ್ಕದೊಳಗಿದ್ದಾರೆ. ನಾವು ನಮ್ಮ ಸಮಾಜದ ಯಾವುದೇ ಕಟ್ಟಕಡೆ ವ್ಯಕ್ತಿಗಾಗಿರ್ಬೋದು, ರಾಜಕೀಯ ನಾಯಕರಿಗಾಗಿರ್ಬೋದು, ಅನ್ಯಾಯ ಆದಾಗ ನಾವು ಧ್ವನಿ ಎತ್ತುತ್ತೀವಿ. ಅದು ನಮ್ಮ ಸಮಾಜದ ಸಿದ್ಧಾಂತ ಐತೆ, ನಾವು ಧ್ವನಿ ಎತ್ತುತ್ತೀವಿ. ಇದ್ರಿಗೆ ಯಾವುದೇ ಪಕ್ಷ ಭೇದ ಇಲ್ಲ. ಪಕ್ಷಗಳನ್ನು ಹೊರತುಪಡಿಸಿ ನಾವು ಕೆಲಸ ಮಾಡ್ತೀವಿ. ಇವರು ಹಿಂಗೆ ಮಾಡ್ಲಿಕ್ಕೆ ಹೊರಟರು ಅಂತಂದ್ರೆ, ನಮ್ಮ ರಾಜ್ಯಾಧ್ಯಕ್ಷರು ಆಗಲೇ ಹೇಳ್ದಂಗೆ ನಮ್ಮ ಪಂಚಸೈನ್ಯ ಅಂತ ಒಂದು ಸಂಘಟನೆ 2012ರಲ್ಲಿ ನಾವು ಸ್ಥಾಪನೆ ಮಾಡಿರುವಂಥ ಒಂದು ಸಂಘಟನೆ ಇದೆ, ಪಂಚಸೈನ್ಯ ಅಂತ ಸಮಾಜಕ್ಕೋಸ್ಕರ. ಅದು ತನ್ನ ನಿಲುವನ್ನು ವ್ಯಕ್ತಪಡಿಸುತ್ತಾ ನಾವು ಗದಗದೊಳಗೆ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಯುವ ಪಡೆ ನಮ್ಮ ಸಮಾಜದ ಒಂದು ಯುವ ಪಡೆ ಗದಗದೊಳಗೆ ಒಂದು ಕಾರ್ಯಕ್ರಮ ಮಾಡ್ತೀವಿ. ಯಾರ್ಯಾರು ಸಮಾಜದ ದುಡ್ಡು ತಿಂದಿರಿ, ಯಾರ್ಯಾರು ಸಮಾಜದ ಆಸ್ತಿಗಳನ್ನು ಸ್ವಂತಕ್ಕೆ ಬಳವಳಿಕೆ ಮಾಡ್ಕೊಂಡಿರಿ, ಅವರೆಲ್ಲರನ್ನೂ ವೇದಿಕೆ ಕರಿತೀವಿ. ವೇದಿಕೆಗೆ ನೀವು ಬರದೇ ಇದ್ರೆ ಅವ್ರ ಮನೆಗಳ ಮುಂದೆ ಹೋಗಿ ಧರಣಿ ಕುಂದಿರ್ತೀವಿ. ಸಮಾಜದ ಆಸ್ತಿಯನ್ನು ಸಮಾಜಕ್ಕೆ ಅದನ್ನು ವಾಪಸ್ ತೆಗೆದುಕೊಳ್ಳುವಂಥ ಕೆಲಸವನ್ನು ನಮ್ಮ ಯುವಕರು ಮಾಡ್ಲಿಕ್ಕೆ ಸಿದ್ಧರಾಗಿದ್ದೀವಿ.